ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪೋತಾನ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 799 ಆಗುತ್ತೆ. 799th ಕ್ಲಾಸ್. 799th. ಇನ್ನೇನು ನೆಕ್ಸ್ಟ್ ಕ್ಲಾಸಲ್ಲಿ 8ನೇ ಶತಕ. ಇದು ಕ್ಲಾಸ್ ನಂಬರ್ ಕೊಟ್ಟ ನಂತರ ಮಾಡಿರ್ತಕ್ಕಂಥ ಕ್ಲಾಸಸ್. ಅದಕ್ಕಿಂತ ಮುಂಚೆ ಸುಮಾರು ಒಂದು 200-250 ವಿಡಿಯೋಸ್ ಮಾಡಿದ್ದೆ. ಇದೊಂಥರ 200-250 ವಿಡಿಯೋಸ್ ಒಂಥರ ರಣಜಿ ಟೂರ್ನಮೆಂಟ್ ಆಡ್ದಂಗೆ, ರಣಜಿ ಈ ಪ್ರಥಮ ದರ್ಜೆ ಕ್ರೀಡಾಕೂಟಗಳು, ನಂತರ ಇಂಟರ್ನ್ಯಾಷನಲ್ ಲೆವೆಲ್ ಅಂದಂಗೆ, ಆದ್ರೇನು ಅಂತಾರಾಷ್ಟ್ರೀಯ ಪಂದ್ಯಗಳು. ಇಂಡಿಯನ್ ರೆಪ್ರೆಸೆಂಟ್ ಮಾಡಿದಂಗೆ ವಿರಾಟ್ ಕೊಹ್ಲಿ ಈಗ ರಿಟೈರ್ ಆಗಿದ್ದಾನೆ ಟೆಸ್ಟಿಂದ. ವಿರಾಟ್ ಕೊಹ್ಲಿ ರಣಜಿಲಿ ಆಡ್ದಾಗೆ ಅಥವಾ ಬೇರೆ ಅಂಡರ್ 19 ಆಡ್ದಾಗೆ ಸಾಕಷ್ಟು ಸ್ಕೋರ್ ಮಾಡಿರ್ತಾರೆ, ಅದನ್ನ ಲೆಕ್ಕ ಹಾಕೊಳ್ಳಲ್ಲ. ನಂತರ ಇಂಡಿಯಾ ಟೀಮ್ನ ರೆಪ್ರೆಸೆಂಟ್ ಮಾಡಿದ ಮೇಲೆ ಆಡುವಾಗ ಎಷ್ಟು 9230 ಎಷ್ಟು 30 ರನ್ ಏನೋ ಮಾಡಿದ್ದಾನೆ ಟೆಸ್ಟಲ್ಲಿ. ಅದರಂಗೆ ಈ ಕ್ಲಾಸ್ ನಂಬರ್ ವೈಸ್ ಕೊಟ್ಟ ನಂತರ ಇದು 799ನೇ ಕ್ಲಾಸ್ ಆಗುತ್ತೆ. 8ನೇ ಶತಕದ ಹತ್ರ ಬರ್ತಾ ಇದ್ದೀವಿ. ಇದು ಹಾಗೆ ಮುಂದುವರಿತಾನೆ ಹೋಗುತ್ತೆ ಒಂದ್ ಕಡೆ. ಮತ್ತು ಏನೋ ಹೇಳೋಣ ಅಂತಿದ್ ನೋಡ್ರಿ, ಶತಕ ಕೊಹ್ಲಿ ರಿಟೈರ್ಮೆಂಟ್ ತಗೊಳ್ತಾ ಇದೆ. ನಮ್ದು ಹಂಗಲ್ಲ, ಕಂಟಿನ್ಯೂಸ್ ಆಗಿ ಹಂಗೆ ಕ್ಲಾಸ್ಗಳು ಬರ್ತಾನೆ ಇರ್ತವೆ. ಅದು ಬೇರೆ ಬೇರೆ ವಿಷಯಗಳು, ರಣಜಿ ಟ್ರೋಫಿ, T20, IPL, ಇಂಟರ್ನ್ಯಾಷನಲ್ ಕ್ರಿಕೆಟು ಎಲ್ಲ ಇದ್ದಂಗೆ. ಅದ್ರಂಗೆ ಕಂಪ್ಯೂಟರು, ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಕರೆಂಟ್ ಅಫೇರ್ಸು ಎಲ್ಲ ಬರ್ತಾ ಇರ್ತವೆ ಹಂಗೆ ವಿಡಿಯೋಸ್. ಎಲ್ಲವೂ ಕೂಡ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥವೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭ ಮುಂಜಾನೆಗಳನ್ನು ತಿಳಿಸ್ತಾ, ಇವತ್ತು RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 14/5/2025 GK ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅದರ ಜಿಯೋಗ್ರಫಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಕಂಪ್ಲೀಟ್ ಅನಾಲಿಸಿಸ್, 10-12 ಪ್ರಶ್ನೆ ಇರ್ತವೆ. ಅವೆಲ್ಲನೂ ಕೀ ಆನ್ಸರ್ ಹೇಳಿದ್ರೆ ಒಂದು 5 ನಿಮಿಷ ಸಾಕು. ಬಟ್ ಗಂಟೆಗಟ್ಟಲೆ ವಿಡಿಯೋ ಮಾಡ್ತೀವಿ ಅಂದ್ರೆ ಅದರಿಂದ ಏನಾದರೂ ಒಂದು ಮಾಹಿತಿ ಇದ್ದೇ ಇರುತ್ತೆ. ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಅಂತಕ್ಕಂತಹ ಒಂದು ಎಫರ್ಟ್ ಕೂಡ. ಬನ್ನಿ ಹಾಗಾದ್ರೆ, ಈಗ ಆಲ್ರೆಡಿ ಕ್ಲಾಸ್ ನಂಬರ್ 797 GK ಪೇಪರ್ನ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಒಂದು 20-22 ಪ್ರಶ್ನೆಗಳನ್ನು, ಇನ್ನು ಕಮ್ಯುನಿಕೇಶನ್ ಪೇಪರ್ನ 30 ಕಂಪ್ಯೂಟರ್ ಕ್ವಶನ್ಸ್ನ ಕಂಪ್ಲೀಟ್ ಅನಾಲಿಸಿಸ್ ವಿತ್ ಪ್ರಾಕ್ಟಿಕಲ್ ಮಾಡಿದ್ದೀನಿ. ನಿನ್ನೆ ರಾತ್ರಿ 798 ಕ್ಲಾಸಲ್ಲಿ ನೋಡಿದ್ವಿ. ಈಗ 799 ಕ್ಲಾಸ್ ಜಿಯೋಗ್ರಫಿ ಮೇಲೆ ಪ್ರಶ್ನೆಗಳಿದ್ದಾವೆ, ನೋಡೋಣ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ. ಕರ್ನಾಟಕ ಲೋಕ ಸೇವಾ ಆಯೋಗ ಸಾರಿಗೆ ಇಲಾಖೆಯ ಮೋಟಾರು ವಾಹನ ನಿರೀಕ್ಷಕರ ಹುದ್ದೆಗಳಿಗೆ ಒಂದು ಗ್ರೂಪ್ ಸಿ ಹಂತದ ಹುದ್ದೆಗಳು ಪರೀಕ್ಷೆಯನ್ನು ನಡೆಸಿತ್ತು. ಅದರಲ್ಲಿ 2 ಪೇಪರ್ ಇತ್ತು. ಆ 2 ಪೇಪರಲ್ಲಿ ಈಗ ಆಲ್ರೆಡಿ ಪತ್ರಿಕೆ 2 ಅಲ್ಲಿ ಕಂಪ್ಯೂಟರ್ ಜ್ಞಾನವನ್ನು ನೋಡಿದ್ದೀವಿ. ಈಗ ಸಾಮಾನ್ಯ ಜ್ಞಾನದ ಪತ್ರಿಕೆಯ ಇವತ್ತು ಜಿಯೋಗ್ರಫಿ ಸುಮಾರು 15 ಪ್ರಶ್ನೆಯನ್ನು ಇದ್ದಂಗಿದೆ, ನೋಡೋಣ. ಮತ್ತು ಕರೆಂಟ್ ಅಫೇರ್ಸ್ ಈಗ ಆಲ್ರೆಡಿ ಒಂದು 19-22 ಪ್ರಶ್ನೆ, ಇಲ್ಲ 19 ಕೊಟ್ಟಿದ್ದೀನಿ, ಬಟ್ 2-3 ಪ್ರಶ್ನೆ ಬೇರೆ ಕಡೆಯಿಂದ ಕೂಡ ಆ್ಯಡ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಮುಂದೆ ಹಾಗೆ ಪಾಲಿಟಿ ಬಹಳ ಇದ್ದಾವೆ, 29 ಇದ್ದಾವೆ, ಭಾರಿ ಪ್ರಶ್ನೆಗಳು ಬಂದಿದ್ದಾವೆ, ಅವನು ಕೂಡ ನೋಡೋಣ. ಜೊತೆಗೆ ಪಂಚಾಯತ್ ರಾಜು ಕೋಆಪರೇಟಿವ್ಸ್ ಇವು 8 ಪ್ರಶ್ನೆ ಪ್ಲಸ್ 29 ಪ್ಲಸ್ 8 ಇವೆರಡನೇ ಕ್ಲಬ್ ಮಾಡಿ ಒಂದೆರಡು ವಿಡಿಯೋ ಮಾಡೋಣ. ಹಿಸ್ಟ್ರಿ ಕೂಡ ನೋಡೋಣ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ. APSC RTO ಮೋಟಾರ್ ವಾಹನ ನಿರೀಕ್ಷಕರ ಸಾಮಾನ್ಯ ಜ್ಞಾನ ಪತ್ರಿಕೆಯ ಜಿಯೋಗ್ರಫಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಸೊ ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಯಾರು ಸಬ್ಸ್ಕ್ರೈಬ್ ಆಗಿ, ಯಾರು ಜಾಯ್ನ್ ಆಗ್ಬೋದು ಅಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಮತ್ತು ಅಮರ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ಗೆ. ಇದರ PDF ಅನ್ನು ಕೂಡ ಅಲ್ಲಿ ಕೊಡ್ತಾ ಇದ್ದೀನಿ, ಅಲ್ಲಿಂದ ತೆಗೆದುಕೊಂಡು ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಮುಂದೆ ಯೂಸ್ ಆಗುತ್ತೆ. ಸೊ ಒಂದಷ್ಟು ಕಿರುಪರಿಚಯ ಕೂಡ ಇದೆ. ಯಾವುದೋ RTO ಎಕ್ಸಾಮ್ ನಡೆದಿದೆಯಪ್ಪ, ಮುಂದೆ ನಾವು ಕೂಡ KPSC ಪರೀಕ್ಷೆ ಬರಿತಾ ಇದ್ದೀವಿ, ಸೊ ನೋಡೋಣ ಯಾರೋ ಸಾಲ್ವ್ ಮಾಡಿದ್ದಾರೆ ಅಂತ ಬರ್ತೀರಾ ಅಂಥವ್ರಿಗೆ ಒಂದಷ್ಟು ಮಾಹಿತಿ ಕೂಡ ಗೊತ್ತಾಗಬೇಕಲ್ವ. ಒಬ್ಬ ಒಳ್ಳೆ ಟೀಚರ್ನ ಫಾಲೋ ಮಾಡ್ತಾ ಇದ್ದೀವಿ ಅಂತ, ಅದಕ್ಕೋಸ್ಕರ ಅಂತ ಹೇಳ್ತಾ, ಬರೀ ಪ್ರೊಫೈಲ್ ಅಷ್ಟೇ ಇದ್ರಲ್ಲ, ಪಾಠ ಕೂಡ ಚೆನ್ನಾಗಿರ್ಬೇಕಲ್ಲ ಮುಂದೆ. ಓಕೆ, ಅದಕ್ಕೋಸ್ಕರ ಒಂದು ಕಡೆ ಆರ್ಥಿಕ ಸಮೀಕ್ಷೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಭಾರತದ್ದು, ಮತ್ತೊಂದು ಕಡೆ ಕರ್ನಾಟಕದ ಬಜೆಟ್, ಎಕನಾಮಿಕ್ ಸರ್ವೆ ಆಗಿದೆ. ಹೀಗೆ ಸಾಕಷ್ಟು ಪ್ಲೇ ಲಿಸ್ಟ್ ಇದ್ದಾವೆ, ಸಾಕಷ್ಟು ವಿಡಿಯೋಸ್ ಇದ್ದಾವೆ. ಎಲ್ಲವೂ ಕೂಡ ನಿಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂತಹ ವಿಡಿಯೋಸ್ ಅಂತ ಹೇಳ್ತಾ, ಎಲ್ಲ ಎಫರ್ಟ್ಗೆ ನಿಮ್ಮ ಬೆಂಬಲವೂ ಕೂಡ ಅತ್ಯಗತ್ಯ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯಿನ್ ಬಟನ್ ಇದೆ, ಜಾಯಿನ್ ಆಗಿ ನಿಮ್ಮ Gmail ID ಹಾಕಿ, ನಿಮ್ಮ Gmail ID ಪಾಸ್ವರ್ಡ್ ಹಾಕಿ, ಫೋನ್ಪೇ UPI ID ಹಾಕಿದರೆ ಸೊ ಒಂದು ನೋಟಿಫಿಕೇಶನ್ ಬರುತ್ತೆ ಪೇ ಮಾಡೋ ಮೂಲಕ. ಸೊ 30 ದಿನಗಳವರೆಗೆ ಈ ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಸೊ ಮತ್ತೆ ಬೇಕು ಅಂದರೆ ಮತ್ತೆ 30 ದಿನ ತೆಗೆದುಕೊಳ್ಳಬೇಕಾಗುತ್ತೆ ಅಂತ. ಸೊ ಜಾಯಿನ್ ಆಗೋ ಸಂದರ್ಭದಲ್ಲಿ ಎನಿ ಎರರ್ಸ್ ಬಂದರೆ
ನಮ್ಮ ಇಮೇಲ್ ಐಡಿಗೆ ಇಮೇಲ್ ಮಾಡಿ amaresh.pothnal@gmail.com. ಯಾರಿಗೆ ಅವಶ್ಯಕತೆ ಇದೆ ಅವರು ಬೆಂಬಲವನ್ನು ನೀಡಿ ಅಂತ ಹೇಳ್ತಾ, ಯಾವುದೇ ನಿಮ್ಮ ಎನಿ ಇಶ್ಯೂಸ್, ಎನಿ ಪ್ರಾಬ್ಲಮ್ಸ್ ಇದ್ದರೆ, ಸಜೆಷನ್ ಬೇಕಿದ್ರೆ ನನ್ನ ಇಮೇಲ್ ಐಡಿಗೆ ಮಾಡಿ ವಿತ್ ಯುವರ್ ಫೋನ್ ನಂಬರ್. ನಿಮ್ಮ ಜೊತೆ ನಾನೇ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಜಿಯೋಗ್ರಫಿ ಮೇಲೆ. ನದಿ ವ್ಯವಸ್ಥೆಗಳು, ಬೀಚ್ಗಳು, ಬಂದರುಗಳು ಬಹಳ ಬರ್ತಾ ಇದ್ದಾವೆ. 15ನೇ ಪ್ರಶ್ನೆಯಲ್ಲಿ ಒಂದು GK ಜಿಯೋಗ್ರಫಿ ಪ್ರಶ್ನೆ ಇದೆ, ನೋಡೋಣ. ವಿಚ್ ಒನ್ ಈಸ್ ಅನ್ ಈಸ್ಟ್ ಫ್ಲೋಯಿಂಗ್ ರಿವರ್ ಇನ್ ಕರ್ನಾಟಕ? ಕರ್ನಾಟಕದಲ್ಲಿ ಕೆಳಗಿನ ನದಿಗಳಲ್ಲಿ ಯಾವುದು ಪೂರ್ವಕ್ಕೆ ಹರಿಯುವ ನದಿ ಆಗಿದೆ? ಇಷ್ಟು ದಿನ ಪಶ್ಚಿಮಕ್ಕೆ ಹರಿಯುವ ನದಿ ಕೇಳ್ತಾ ಇದ್ರು, ಈಗ ಪೂರ್ವಕ್ಕೆ ನದಿ ಕೇಳ್ತಾ ಇದ್ದಾರೆ, ಹರಿಯತಕ್ಕಂಥ ನದಿ. ಕರ್ನಾಟಕದ ನದಿ ವ್ಯವಸ್ಥೆಯಲ್ಲಿ ನಾವು ಪ್ರಮುಖವಾಗಿ 5 ನದಿ ವ್ಯವಸ್ಥೆಗಳನ್ನು ಕಾಣ್ತೀವಿ. ಒಂದು ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿ ವ್ಯವಸ್ಥೆ, ಎರಡನೇದು ಕಾವೇರಿ ನದಿ ವ್ಯವಸ್ಥೆ, ಕೃಷ್ಣಾ ನದಿ ವ್ಯವಸ್ಥೆ, ಗೋದಾವರಿ ನದಿ ವ್ಯವಸ್ಥೆ ಮತ್ತು ನಮ್ಮ ನಂದಿ ಬೆಟ್ಟದ ಅಥವಾ ನಂದಿ ದುರ್ಗದ ನದಿ ವ್ಯವಸ್ಥೆಗಳು. ಮತ್ತು ಅದರಲ್ಲಿ ಮೂರು ಬರ್ತವೆ. ಓಕೆ, ಸೊ ಎಲ್ಲವನ್ನು ಕೂಡ ಈಗ ಆಲ್ರೆಡಿ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಅಂತ ಒಂದು ಪ್ಲೇ ಲಿಸ್ಟೇ ಇದೆ, ಅಲ್ಲಿ ನೋಡಿ ಬಹಳ ಯೂಸ್ ಆಗುತ್ತೆ. ನನ್ನ ಅಚ್ಚುಮೆಚ್ಚಿನ ವಿಡಿಯೋಗಳಂದ್ರೆ ಅವೇ ನನಗೆ ಬಹಳ ಆಸಕ್ತಿ ಇರ್ತಕ್ಕಂಥದ್ದು. ಹಾಗಾದ್ರೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಈಸಿ ಇದೆ. 1-2 ವರ್ಷ ಪ್ರಿಪೇರ್ ಆಗಿದ್ರೆ ಇವೆಲ್ಲ ಬಂದೋಗ್ಬಿಟ್ಟಿರ್ತವೆ. ತುಂಗಾ, ಅಘುನಾಶಿನಿ, ವರಾಹಿ, ಕಾಳಿ. ಕಾಳಿ ನಮ್ಮ ಕರ್ನಾಟಕದ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಲ್ಲಿ ಅತ್ಯಂತ ಉತ್ತರದ ನದಿ. ಕಾರವಾರದ ಹತ್ತಿರ ಬಂದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗಾದ್ರೆ ಉತ್ತರದಲ್ಲಿ ಕಾಳಿ ನದಿ ಬಂದು ಸೇರಿದ್ರೆ, ಅತ್ಯಂತ ದಕ್ಷಿಣ ಅಂತ ಬಂದಾಗ ನೇತ್ರಾವತಿ ನದಿಯನ್ನು ಕಾಣ್ತೀವಿ, ಪ್ರಮುಖವಾಗಿರ್ತಕ್ಕಂಥ ದೊಡ್ಡ ನದಿಗಳು. ಇವೆರಡರ ಮಧ್ಯೆ 16 ನದಿಗಳು, 26 ನದಿಗಳು ಬಂದು ಈ ಒಂದು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ನೀವು ಮಂಗಳೂರಿಂದ ಕಾರವಾರವರೆಗೂ ಹೋಗ್ಬೇಕಂದ್ರೆ ಪ್ರತಿಯೊಂದು 20-30 ಕಿಲೋಮೀಟರ್ಗೊಮ್ಮೆ ಒಂದೊಂದು ನದಿ ಬಂದು ಅರಬ್ಬಿ ಸಮುದ್ರವನ್ನು ಸೇರ್ತಾ ಇರುತ್ತೆ. ನೀವು ಬ್ರಿಡ್ಜ್ ಅನ್ನು ಹಾಗೆ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಬಹಳ ಒಳ್ಳೆ ಡ್ರೈವಿಂಗ್ ಕೂಡ, ಒಂದ್ಸಲ ಟ್ರೈ ಮಾಡಿ. ಬರಬೇಕಾದ್ರೆ ನೇತ್ರಾವತಿ ಬರುತ್ತೆ. ನೆಕ್ಸ್ಟ್ ಸಣ್ಣ ಪುಟ್ಟ ನೀವು ಉಡುಪಿ ಹತ್ರ ಹೋದ್ರೆ ಅಲ್ಲೂ ನದಿಗಳು ಬರ್ತವೆ, ಅಥವಾ ನೀವು ಹಾಗೆ ಮುಂದೆ ಕಾರವಾರದ ಹತ್ರ ಇರೋ ಅಲ್ಲೆಲ್ಲ ಏನು ನಮ್ಮ ಬೇರೆ ಬೇರೆ ಊರುಗಳು ಬರ್ತವೆ, ಅಲ್ಲೆಲ್ಲವೂ ಕೂಡ ನೀವು ಬೇರೆ ಬೇರೆ ನದಿಗಳನ್ನು ಕಾಣಬಹುದು. ಗೋಕರ್ಣದ ಹತ್ರ ಬರ್ತವೆ, ಅಥವಾ ಮೊನ್ನೆ ಏನು ಗಂಗವಳ್ಳಿ ನದಿಯಲ್ಲಿ ದೊಡ್ಡ ಭೂಕುಸಿತ ಆಗಿತ್ತಲ್ವ, ಆ ದೊಡ್ಡ ಗಂಗವಳ್ಳಿ ನದಿ ಬರುತ್ತೆ. ಶರಾವತಿ ನದಿ, ಹೊನ್ನಾವರದ ಹತ್ರ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಶರಾವತಿ ನದಿ ಬಂದು ಸೇರುತ್ತೆ. ಅಘುನಾಶಿನಿ ನದಿ, ಗೋಕರ್ಣದ ಹತ್ರ ನೀವು ಅಲ್ಲಿ ಬೋಟಿಂಗ್ ಹೋದ್ರೆ ಅಘುನಾಶಿನಿ ನದಿಯ ಸಂಗಮವನ್ನು ಕಾಣಬಹುದು. ಹೀಗೆ ಸಾಕಷ್ಟು ನದಿಗಳು ಬರ್ತವೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ವಿಚ್ ಒನ್ ಇಸ್ ಈಸ್ಟ್ ಫ್ಲೋಯಿಂಗ್ ರಿವರ್ ಇನ್ ಕರ್ನಾಟಕ ಅಂತ ಕೇಳಿದ್ದಾರೆ. ತುಂಗಾ, ಅಘುನಾಶಿನಿ, ವರಾಹಿ, ಕಾಳಿಯಲ್ಲಿ ತುಂಗಾ ನದಿ ಪೂರ್ವಕ್ಕೆ ಹರಿತಕ್ಕಂಥದ್ದು. ತುಂಗಾ ನದಿ ಮತ್ತು ಭದ್ರಾ ನದಿಗಳು, ಇದು ಶಿವಮೊಗ್ಗದ ಹತ್ರ ಹೋದ್ರೆ ಭದ್ರಾ ನದಿಯ ದಂಡೆ ಮೇಲೆ ಭದ್ರಾವತಿ ಇದ್ರೆ, ತುಂಗಾ ನದಿ ದಂಡೆ ಮೇಲೆ ಶಿವಮೊಗ್ಗ ಇದೆ. ಮುಂದೆ ಕೂಡಲಿ ಎಂಬಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮವಾಗಿ ತುಂಗಭದ್ರಾ ನದಿ ಎಂದು ಹರಿಯುತ್ತೆ. ಆ ತುಂಗಭದ್ರಾ ನದಿಗೆ ನಮ್ಮ ಹೊಸಪೇಟೆ ಹತ್ತಿರ ಒಂದು ಆಣೆಕಟ್ಟನ್ನು ಕಟ್ಟಲಾಗಿದೆ. ಹಾಗೆಯೇ ತುಂಗಭದ್ರಾ ನದಿ ಮುಂದೆ ಹರಿದು ಬಂದು ಸಿರುಗುಪ್ಪವನ್ನ ಸೇರಿದ ನಂತರ ಮುಂದೆ ಹೋಗ್ಬೇಕಾದ್ರೆ ಸಿರುಗುಪ್ಪದ ಹತ್ತಿರ ವೇದಾವತಿ ನದಿ ಅಥವಾ ಅಗರಿ ನದಿ ಬಂದು ಸೇರುತ್ತೆ. ಹಾಗೆಯೇ ಮುಂದೆ ಹೋಗಿ ಕರ್ನೂಲು ಬಳಿ ಆಲೂರು ಎಂಬಲ್ಲಿ ಹೋಗಿ ಕೃಷ್ಣಾ ನದಿಯನ್ನು ಸಂಗಮವಾಗುತ್ತೆ ಅಂತ ಹೇಳಿರ್ತೀವಿ. ಇನ್ನು ಕಾಳಿ ನದಿ, ಅಘುನಾಶಿನಿ, ವರಾಹಿ ಇವೆಲ್ಲವೂ ಪಶ್ಚಿಮಕ್ಕೆ ಹರಿತಕ್ಕಂತಹ ಕರ್ನಾಟಕದ ನದಿಗಳಾಗ್ತವೆ. ಇಷ್ಟು ಮಾಹಿತಿ, ಇದರ ಬಗ್ಗೆ ಆಲ್ರೆಡಿ ಬೇಕಾದಷ್ಟು ಸಲ ಮಾತಾಡಿದ್ದೀವಿ. ಬೇರೆ ಬೇರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೂ ಕೂಡ ಮಾತಾಡಿದ್ದೀವಿ. ಮೊನ್ನೆ BMTC ಕಂಡಕ್ಟರ್ ಎಕ್ಸಾಮ್ ಅಲ್ಲಿ ಭಾರತದ ನದಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ, ಕೃಷ್ಣಾ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ 2ನೇ ಅತಿ ದೊಡ್ಡ ನದಿ ಅಂತ ಒಂದು ಹೇಳಿಕೆ. ತಪತಿ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ 2ನೇ ಅತಿ ದೊಡ್ಡ ನದಿ ಅಂತ ಹೇಳಿದ್ವಿ. ಒಂದು ಪ್ರಶ್ನೆ ಈ ರೀತಿ ಬರುತ್ತೆ ಅಂತ ಹೇಳೋದಷ್ಟೇ. ಎಕ್ಸ್ಪ್ಲನೇಷನ್ ಬೇಕಂದ್ರೆ ಅಲ್ಲಿ ಒಂದು
ಆಲ್ರೆಡಿ ಸಾಲ್ವ್ ಮಾಡಿರ್ತಕ್ಕಂಥದ್ದು ಇರುತ್ತೆ, ಹೋಗ್ಬೋದು. ಜಸ್ಟ್ ಫಾರ್ ಹೆಚ್ಚಿನ ಮಾಹಿತಿ, ನಾನು ಈ ಪರ್ಟಿಕ್ಯುಲರ್ ಪ್ರಶ್ನೆಗೆ ತಕ್ಕಂತೆ ಮಾತ್ರ ಇಲ್ಲಿ ಹೆಚ್ಚಿನ ಮಾಹಿತಿ ಹೇಳ್ತಾ ಹೋಗ್ತೇನೆ, ಅಂದರೆ ಕರ್ನಾಟಕದ ನದಿ ವ್ಯವಸ್ಥೆ ಮೇಲೆ. ಬನ್ನಿ ಹಾಗಾದ್ರೆ, ಕೃಷ್ಣಾ ನದಿ, ಅದರ ಉಪನದಿಗಳು, ಅದಕ್ಕೆ ಕಟ್ಟಲಾಗಿರ್ತಕ್ಕಂಥ ಅಣೆಕಟ್ಟುಗಳು, ಇನ್ನು ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳಲ್ಲಿ ಒಂದು ಕಡೆ ಲೂನಿ ನದಿಯಿಂದ ಹಿಡಿದು ಸಾಬರ್ಮತಿ, ಮಾಯಿ, ನರ್ಮದಾ, ತಪತಿ, ಅದೇ ರೀತಿಯಾಗಿ ಮಾಂಡೋವಿ, ಜುವಾರಿ ಕೂಡ ನೀವು ಗೋವಾಕ್ಕೆ ಹೋದ್ರೆ ದೊಡ್ಡ ದೊಡ್ಡ 2 ಬ್ರಿಡ್ಜ್ ಬರ್ತವೆ. ಜುವಾರಿ ನದಿದೊಂದು, ಮಾಂಡೋವಿ ನದಿದೊಂದು. ನಂತರ ಕಾಳಿ ನದಿ ನೋಡಿ, ಕಾಳಿ ನದಿಯು ಕರ್ನಾಟಕದ ಅತಿ ಉತ್ತರದ ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿ. ಆದರೆ ಇಲ್ಲಿ ಹಾಗೆಯೇ ಬಂದ್ರೆ ನಮ್ಮ ಮಂಗಳೂರಿನ ಕೋಡಿಯಾ ಬಯಲು ಬಳಿ ಬಂದು ಸೇರ್ತಕ್ಕಂಥ ನೇತ್ರಾವತಿ ನದಿ ಕೂಡ ಇರುತ್ತೆ. ಮೊನ್ನೆ ಒಂದು 2020 RSI ಪೇಪರ್ ಅಲ್ಲಿ ಕೂಡ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿ ಯಾವುದು ಅಂತ ಕೇಳಿದ್ರು. ತುಂಗಾ, ಕೃಷ್ಣ, ಘಟಪ್ರಭಾ, ಅಘನಾಶಿನಿ ನದಿ. ಇನ್ನು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳ ವ್ಯವಸ್ಥೆಯಲ್ಲಿ ಕಾಳಿ, ಅಘನಾಶಿನಿ, ನೇತ್ರಾವತಿ, ಬೇಡ್ತಿ ಅಥವಾ ಗಂಗವಳ್ಳಿ ಅಂತ ಕರಿತೀವಿ, ಮಹದಾಯಿ, ಶರಾವತಿ, ಚಕ್ರ, ಆಲಾಡಿ, ವರಾಹಿ ನದಿಗಳು ಕೂಡ ಇದಾವೆ. ಇನ್ನು ಸಾಕಷ್ಟು ನದಿ ಇದಾವೆ. ಹಿಂದೆ ಇಷ್ಟು ಡೀಪ್ ಆಗಿ ಚಿಕ್ಕ ಪುಟ್ಟ ನದಿಗಳನ್ನು ಕೇಳ್ತಾ ಇರಲಿಲ್ಲ, ಬಟ್ ಇವಾಗ ಕೇಳ್ತಾ ಇದ್ರೆ ನಾವು ನದಿ ವ್ಯವಸ್ಥೆಯನ್ನು, ಅದರಲ್ಲೂ ಪಶ್ಚಿಮಾಭಿಮುಖವಾಗಿ ಇರ್ತಕ್ಕಂಥ ನದಿ ವ್ಯವಸ್ಥೆಯನ್ನು ಇನ್ನೊಂದ್ಸಲ ರಿವೈಸ್ ಮಾಡ್ಬೇಕಾಗುತ್ತೆ ಅಂತ ನನ್ಗೆ ಫೀಲ್ ಆಗ್ತಾ ಇದೆ. ಒಂದ್ಸಲ ಮಾಡೋಣ, ಸಮಯ ಮಾಡ್ಕೊಂಡು ಒಂದ್ಸಲ ಇನ್ನೂ ಸ್ವಲ್ಪ, ಯಾಕಂದ್ರೆ ಕಂಟೆಂಟ್ ತರಬೇಕಲ್ವ ಅದಕ್ಕೆ. ಸುಮ್ಮನೆ ಬಂದು ಹಿಂಗೆ ಹೇಳಕ್ಕಾಗತ್ತೆ, ಯಾವ್ದಾರ ಮಾಹಿತಿ ಇಲ್ಲದೆ ಹೆಂಗೆ ಹೇಳಕ್ಕಾಗತ್ತೆ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕಿನ ಡಿಗ್ಗಿ ಘಾಟ್ ಬಳಿ ಉಗಮವಾಗಿ ಕಾರವಾರದ ಬಳಿ ಬಂದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ದೊಡ್ಡ ಬ್ರಿಡ್ಜ್ ಅನ್ನು ಕೂಡ ಕಾರವಾರದ ಹತ್ರ ನೀವು ಕಾಣ್ತೀರಾ ಕಾಳಿ ನದಿಗೆ. ಅಷ್ಟಾಯ್ತು. ಇನ್ನೊಂದು 18ನೇ ಪ್ರಶ್ನೆಯಲ್ಲಿ ಮತ್ತೊಂದು ಜಿಯೋಗ್ರಫಿ ಪ್ರಶ್ನೆಯನ್ನ ಕಾಣಬಹುದು. ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ, ಕೊಲ್ಲಿಗಳು ಮತ್ತು ಕಡಲ ತೀರಗಳ ಹೆಸರು, ಅವುಗಳು ಇರ್ತಕ್ಕಂಥ ಸ್ಥಳ, ನೇಮ್ ಆಫ್ ದ ಬೇಸ್ ಅಂಡ್ ಬೀಚಸ್ ಅಂತ. ಕಾರವಾರ ಕೊಲ್ಲಿ, ಬಿಂಗೆ, ಬೇಲೆಕೇರಿ, ಪಣಂಬೂರು ಒಂದು ರೀತಿಯಲ್ಲಿ ಬೀಚ್ ಅಂತ ಅನ್ಬೋದು. ಕೊಲ್ಲಿ ಅನ್ನೋಕ್ಕಿಂತಲೇ ಬೀಚ್ಗಳಿಗೂ, ಅವುಗಳ ಲೊಕೇಶನ್ ಅದೇ ಸೇಮ್. ನೀವು ತಣ್ಣೀರ್ಬಾವಿ ಬೀಚ್, ಮಂಗಳೂರು ಹತ್ರ ತಣ್ಣೀರ್ಬಾವಿ ಬೀಚ್ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರೆ ಹಾಗೆಯೇ ಮುಂದೆ ಮಂಗಳೂರಲ್ಲೇ ಎಷ್ಟೋ ಬೀಚ್ ಇದ್ದಾವೆ. ನಂತರ ಉಡುಪಿ ಬೀಚ್ಗಳು, ಮಲ್ಪೆ, ಕಾಪು, ಹಾಗೆಯೇ ಮುಂದೆ ಹೋಗಿ ಗೋಕರ್ಣದವರೆಗೂ ಹೋಗ್ಬೋದು. ಗೋಕರ್ಣದಲ್ಲಂತೂ ಒಂದು 5-6-7-8 ಒಳ್ಳೆ ಬೀಚ್ಗಳಿದ್ದಾವೆ. ಓಮ್ ಬೀಚು, ಪ್ಯಾರಡೈಸ್ ಬೀಚು, ಹಾಫ್ ಮೂನ್ ಬೀಚು ಅಲ್ವಾ. ಹಾಗೆಯೇ ಮುಂದೆ ಕಾರವಾರದ ಹತ್ರ ಹೋದ್ರೆ ರವೀಂದ್ರನಾಥ್ ಠಾಗೂರ್ ಬೀಚು, ದೇವಬಾಗ್ ಬೀಚು ಅಲ್ವಾ, ಎಷ್ಟೆಲ್ಲ ಬೀಚ್ಗಳಿದೆ. ಮಜೋಲಿ ಬೀಚ್ವರೆಗೂ ಇದಾವೆ ಕರ್ನಾಟಕದ. ಆದ್ಮೇಲೆ ಗೋವಾ ಸ್ಟಾರ್ಟ್ ಆಗಿರುತ್ತೆ. ಇವೆಲ್ಲವೂ ಪರೀಕ್ಷೆಯಲ್ಲಿ ಪ್ರಶ್ನೆಗಳಾಗಿ ಬರ್ತಾ ಇದ್ದಾವೆ. ಹಿಂದೆ ಇಷ್ಟು ರೇಂಜಲ್ಲಿ ಪ್ರಶ್ನೆಗಳು ಬರ್ತಾ ಇರಲಿಲ್ಲ. ಮತ್ತೆ ಏನ್ ಮಾಡೋದು? ಓದಬೇಕು, ತಿಳ್ಕೋಬೇಕು, ಎಲ್ಲಿ ಬೇರೆ ಬೇರೆ ಬಂದರುಗಳು ಇದಾವೆ, ಎಲ್ಲಿ ಬೇರೆ ಬೇರೆ ಬೀಚ್ಗಳಿದ್ದಾವೆ. ಈಗ ಒಂದು ರೀತಿಯಲ್ಲಿ ಇವು ಬೀಚ್ಗಳು ಮತ್ತು ಅವುಗಳ ಲೊಕೇಶನ್ ಅನ್ನ ಕೇಳಿದ್ದಾರೆ. ಕಾರವಾರ ಬೀಚು ನಾರ್ತ್ ಆಫ್ ದ ಕಾರವಾರ ಇದೆಯಾ, ಬಿಂಗೆ ಬೀಚ್ ಸೌತ್ ಆಫ್ ದ ಕಾರವಾರ ಇದೆಯಾ, ಬೇಲೆಕೇರಿ ಬೀಚ್ ನಾರ್ತ್ ಆಫ್ ದ ಅಂಕೋಲಾ, ಪಣಂಬೂರು ಬೀಚ್ ಸೌತ್ ಆಫ್ ದ ಅಂಕೋಲಾ. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. Only 1 pair is correct, only 2 pairs are correct, only 3 pairs are correct. ಇದು ಪ್ರಶ್ನೆ ಬರ್ತಾ ಇದೆ. ಬನ್ನಿ ಹಾಗಾದ್ರೆ, ಮೊದಲನೇದಾಗಿ ಕಾರವಾರ ಬೀಚು, ಕುಡ್ಲೆ ಬೀಚು, ಓಮ್ ಬೀಚು, ಪ್ಯಾರಡೈಸ್ ಬೀಚ್ ಇವೆಲ್ಲ ಗೋಕರ್ಣದ ಹತ್ರ ಬರ್ತವೆ. ನೆಕ್ಸ್ಟ್ ಕಾಸರಗೋಡು ಬೀಚು, ಎಕೋ ಬೀಚು, ಇವು ಹೊನ್ನಾವರದ ಹತ್ರ ಬರ್ತವೆ. ಮುರುಡೇಶ್ವರ ಬೀಚು ಗೊತ್ತೇ ಇರುತ್ತೆ, ಹೋಗೇ ಇರ್ತೀರ. ಮರವಂತೆ ಬೀಚು, ಅಪ್ಸರ್ಕೊಂಡ ಬೀಚು. ಮರವಂತೆ ಬೀಚ್ ಅಂತೂ ಕರ್ನಾಟಕದ ಅತಿ ಸುಂದರ, ಅತಿ ಫೇಮಸ್ ಬೀಚು, ಗೊತ್ತಿರುತ್ತೆ. ಒಂದ್ ಕಡೆ ನದಿ, ಇನ್ನೊಂದ್ ಕಡೆ ಬೀಚು. ಯಾವ ನದಿ? ಮರವಂತೆ ಬೀಚ್ ಹತ್ರ ಬರ್ತಕ್ಕಂಥದ್ದು ಯಾವ ನದಿ ಅಂತ ಕೇಳಿದ್ದಾರೆ, ನೆನಪಿಲ್ಲ. ಇನ್ನು ಮಲ್ಪೆ ಬೀಚು ಉಡುಪಿ ಹತ್ರ, ಪಡುಬಿದ್ರಿ ಉಡುಪಿ. ಹಾಗೆ ಸುರತ್ಕಲ್ ಬೀಚು, ಮುಕ್ಕಾ ಬೀಚು, ಪಣಂಬೂರು ಬೀಚು, ತಣ್ಣೀರ್ಬಾವಿ ಬೀಚ್ ಬಂದ್ರೆ ಮಂಗಳೂರು ಹತ್ರ ಬರ್ತೀವಿ. ಇಲ್ಲಿ ನೇತ್ರಾವತಿ ನದಿ ಬಂದು ಸೇರುತ್ತೆ. ಇದಕ್ಕೆ ಗುರುಪುರ ನದಿ ಬಂದು ಅದೇ ಸಂದರ್ಭದಲ್ಲಿ ಸೇರುತ್ತೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ಕಾರವಾರ ಬೀಚು ಮತ್ತು ಬೇಲೆಕೇರಿ, ಪಣಂಬೂರು. ಈಗ ಪಣಂಬೂರು ಬರ್ತಕ್ಕಂಥದ್ದು ಮಂಗಳೂರು ಹತ್ರ, ಇಲ್ಲಿ ಕೊಟ್ಟಿರೋದು ಸೌತ್ ಆಫ್ ಅಂಕೋಲಾ ಅಂತ ಕೊಟ್ಟಿದ್ದಾರೆ. ಬೇಲೆಕೇರಿ ಬೀಚ್ ನಾರ್ತ್ ಆಫ್ ಅಂಕೋಲಾ ಅಂತ ಕೊಟ್ಟಿದ್ದಾರೆ. ಬೇಲೆಕೇರಿ ಬಂದರು, ಇದು ಅಂಕೋಲಾ, ಇಲ್ಲಿ ಬೇಲೆಕೇರಿ ಬಂದರು ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ
ಸರಿಯಾದ ಉತ್ತರ ಬಂದ್ಮೇಲೆ ನೋಡೋಣ. ಸದ್ಯಕ್ಕಂತ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಇನ್ನು ಬಿಂಗೆ ಬೀಚು, ಬಿಂಗೆ ಅಂತ ಇಲ್ಲೆಲ್ಲ ಇರ್ಬೇಕು ನೋಡ್ರಿ. ಆ ಬಿಂಗೆ ಬೀಚು ಕಾರವಾರದ ದಕ್ಷಿಣಕ್ಕೆ ಕರೆಕ್ಟ್ ಆಗಿದೆ. ಕಾರವಾರ ಬೀಚು ಕಾರವಾರದ ಸ್ವಲ್ಪ ಉತ್ತರ ಭಾಗದಲ್ಲಿ ಇದೆ. ನೆಕ್ಸ್ಟ್ ಪಣಂಬೂರು ಬೀಚು ಸೌತ್ ಆಫ್ ಅಂಕೋಲಾ. ಹೌದು, ಸೌತ್ ಆಫ್ ಅಂಕೋಲಾ, ಬಟ್ ಎಲ್ಲಿ ಬರುತ್ತೆ ಅಂದ್ರೆ ಮಂಗಳೂರು ಹತ್ರ ಬರುತ್ತೆ. ಹಾಗಾಗಿ ಒಂಚೂರು ಡೌಟ್ ಅಲ್ಲಿ ಇದೆ, ನೋಡೋಣ ಇದು ಬಂದಾಗ. ಮೊನ್ನೆ BO ಎಕ್ಸಾಮ್ ಅಲ್ಲಿ ಒಂದಿಸಿ ಬರೀರಿ ಕೊಟ್ಟಿದ್ರು. ಪಡುಬಿದ್ರಿ ಬೀಚು, ಹಾಫ್ ಮೂನ್ ಬೀಚು, ದೇವಭಾಗ ಬೀಚು, ತಣ್ಣೀರ್ಬಾವಿ ಬೀಚು. ಅಲ್ಲಿ ಓಡಾಡಿರೋರಿಗೆ ಗೊತ್ತಾಗುತ್ತೆ. ನಾವೆಲ್ಲೋ ಕುಂತ್ಕೊಂಡು ಆ ಕಡೆ ಆ ಭಾಗದಲ್ಲಿ ನಾವು ನಮ್ಮ ಕರ್ನಾಟಕದ 3 ಕರಾವಳಿ ಜಿಲ್ಲೆಗಳು ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ಆ 3 ಕಡೆ ಹೋಗೇ ಇಲ್ಲ ಅಂದ್ರೆ ಇವು ನೆನ್ಪಿಡಕ್ ಕಷ್ಟ ನೋಡಿ. ಅದಕ್ಕೋಸ್ಕರ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ದೇಶವನ್ನು ಸುತ್ತು ಕೋಶವನ್ನು ಓದು ಅಂತ. ನಾವು ದೇಶ ಸುತ್ತಿ ಕೋಶ ಓದಿ ಡೆಫಿನೆಟ್ಲಿ ಸೆಲೆಕ್ಟ್ ಆಗ್ತೇವೆ ಅನ್ನಂಗೆ ಅರ್ಥ. ಅಂದ್ರೆ ಇವೆಲ್ಲ ಬೀಚ್ಗಳು, ನದಿಗಳು, ಬಂದರುಗಳು, ಅಳಿವೆಗಳು ಅಲ್ವಾ, ದ್ವೀಪಗಳು ಎಲ್ಲಿದಾವಂತ ದೇಶ ಸುತ್ತಬೇಕು, ಬಂದು ಕುಂತು ಕೋಶ ಓದಬೇಕು. ಅವಾಗ ನೀನು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತೀಯ ಅಂದಂಗೆ ಅರ್ಥ. ಸೊ ತಣ್ಣೀರ್ಬಾವಿ ಬೀಚು ಮಂಗಳೂರು, ದೇವಬಾಗ್ ಬೀಚು ಕಾರವಾರ, ಹಾಫ್ ಮೂನ್ ಬೀಚು ಗೋಕರ್ಣ, ಪಡುಬಿದ್ರಿ ಬೀಚು ಉಡುಪಿ. ಅದಕ್ಕೆ ಸೊಲ್ಯೂಷನ್ ಕೂಡ ಮಾಡಿದ್ದೀನಿ. ಅಲ್ರಿ ಇಲ್ಲಿ ಕೇಳಿರೋದು ಇಷ್ಟೇ, ಬೇರೆ ಬೇರೆ ಯಾವ್ಯಾವ ಬಂದರು ಯಾವ್ಯಾವ ಕಡೆ ಇದಾವಂತ, ಯಾವ್ಯಾವ ಬೀಚು. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಬೇರೆ ಬೇರೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಕೀ ಆನ್ಸರ್ಗೆ ವೆಯ್ಟ್ ಮಾಡೋಣ. ಅದಷ್ಟೇ ಅಲ್ಲ, ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿ ಪೇಪರಲ್ಲಿ ಬಂದರುಗಳನ್ನು ಕೇಳಿದ್ರು. ಕಾರವಾರ ಬಂದರು, ಬೇಲಿಕೇರಿ ಬಂದರು, ಭಟ್ಕಳ ಬಂದರು, ಮಲ್ಪೆ ಬಂದರು, ನವಮಂಗಳೂರು ಬಂದರು ಅಂತ. ಅದನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಓಕೆ, ಇನ್ನೊಂದು ಅಳಿವೆಗಳ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನೋಡಿ, ಇದು ಮರವಂತೆ ಬೀಚ್, ಈ ಕಡೆ ಸೌಪರ್ಣಿಕಾ ರಿವರ್, ಮಧ್ಯದಲ್ಲಿ ರಸ್ತೆ ಇದೆ. ಇದೇ ಬಹಳ ಫೇಮಸ್ ಬೀಚ್ ಮರವಂತೆ ಬೀಚ್. ಸೌಪರ್ಣಿಕಾ ರಿವರ್ ಬಗ್ಗೆ ಕೇಳಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಅಲ್ಲ, ಇದ್ರ PDF ಕೊಡ್ತೀನಿ, ಅವಾಗ ನಿಧಾನವಾಗಿ ಓದ್ಕೊಳ್ರಿ. ಯಾಕಂದ್ರೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬಂದಿದ್ದು ಸಾಲ್ವ್ ಮಾಡಿದೀವಿ ಅನ್ನೋ ಉದ್ದೇಶಕ್ಕೆ ಅದು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ 27ನೇ ಪ್ರಶ್ನೆ, ಟೋಟಲ್ ಪರ್ಸೆಂಟೇಜ್ ಆಫ್ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್, ಚಿಕ್ಕ ಭೂ ಹಿಡುವಳಿಗಳು, ಸಾಮಾನ್ಯವಾಗಿ ನಾವು ಹಳ್ಳಿಯಲ್ಲಿ ಕಾಣ್ತೀವಿ. ಒಬ್ಬ ತಂದೆಗೆ 4-5 ಜನ ಮಕ್ಕಳಿರ್ತಾರೆ. ಹಿಂದಿನ ಕಾಲದಲ್ಲಿ 5-6 ಜನ ಮಕ್ಕಳು ಕಾಮನ್ ಆಗಿದ್ರು. ಒಂದು 4 ಜನ ಗಂಡು ಮಕ್ಕಳು, 1-2 ಹೆಣ್ಮಕ್ಳು, ಈ ಥರ ಇರ್ತಾರೆ. ಆ ತಂದೆಗೆ ಒಂದು 50 ಎಕರೆ ಭೂಮಿ ಇರುತ್ತೆ. ಈಗ 5 ಜನ ಗಂಡ್ಮಕ್ಳು ಇದ್ದಾರೆ ಅಂದರೆ 10 ಎಕರೆ ಆಗೋಯ್ತು. ನಿಮ್ಮ ಊರಲ್ಲಿ ನೋಡಿಬೇಕಾದ್ರೆ ಯಾರಾದರೂ ಸ್ವಲ್ಪ ಜಮೀನ್ದಾರು ಸ್ವಲ್ಪ ಚೆನ್ನಾಗಿ ಭೂಮಿ ಇದ್ದಾರಂತ. ಇನ್ನು ಹೆಣ್ಮಕ್ಳಿಗಂತ ಅವಾಗಿನ ಕಾಲದಲ್ಲಿ ಕೊಡ್ತಿರ್ಲಿಲ್ಲ, ಅದು ಬೇರೆ ವಿಚಾರ. ಅಥವಾ ಕೊಟ್ಟರು 1-2 ಎಕರೆ ಕೊಡ್ತಾ ಇದ್ರು. ಇನ್ನು ಈ ಗಂಡ್ಮಕ್ಳು 5 ಜನಕ್ಕೆ ಮತ್ತೆ ಇವರು ಅವ್ರ ತಂದೆಯಂತೆ 5 ಜನ ಮಾಡ್ಕೊಳ್ಳಲ್ಲ, ಒಂದು 3-4 ಜನ ಮಕ್ಕಳನ್ನು ಮಾಡ್ಕೊಳ್ತಾರೆ. 3 ಅನ್ಕೊಳ್ಳೋಣ, ಒಬ್ಬೊಬ್ಬರಿಗೆ 3 ಎಕರೆ ಬಂದ್ಬಿಡ್ತು. ಬಟ್ ಇವರು ಏನಾಗ್ತಾ ಇದೆ ಜನರೇಷನ್, ಇವರು ಹೆಚ್ಚಿಸೋದಕ್ಕಿಂತಲೂ ಇರೋದನ್ನ ಕಳೆಯೋದೇ ಬಂದಿದೆ. ನಾವು ನೋಡಿದ್ದೀವಿ ಖರ್ಚು ಅದು ಇದು ಅಂತ. ಹಾಗಾಗಿ ಬರ್ತಾ 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 ಏನಾಗ್ತಾ ಇದ್ದೇವೆ, ಚಿಕ್ಕ ಹಿಡುವಳಿಗಳು ಕಾಣ್ತಾ ಇದ್ದೀವಿ. ಒಂದು ಬೇರೆ ಬೇರೆ ಕಾರಣಗಳಿಗೆ ಏನು ಕುಟುಂಬಗಳು ಒಡೆದು ಚಿಕ್ಕ ಕುಟುಂಬಗಳು ಆಗ್ತಕ್ಕಂಥದ್ದು ಅಲ್ವಾ. ಜೊತೆಗೆ ಎಲ್ರಿಗೂ ಕೂಡ ತಾವು ಭೂಮಿಯನ್ನು ಹೊಂದಬೇಕು ಅಂತಕ್ಕಂತಹ ಆಸೆ ಅಲ್ವಾ. ಇವತ್ತಿನ ಪರಿಸ್ಥಿತಿಗಳಲ್ಲಿ ಕೂಡು ಕುಟುಂಬಗಳು ಹೋಗಿ ಚಿಕ್ಕ ಕುಟುಂಬಗಳಾಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಆದ್ರೆ ಇಲ್ಲಿ ಚಿಕ್ಕ ಭೂ ಹಿಡುವಳಿಗಳ ಒಟ್ಟಾರೆ ಶೇಕಡಾವಾರು ಎಷ್ಟಿದೆ, ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. 15%, 7, 17, 33 ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಕೀ ಆನ್ಸರ್ಗೆ ವೆಯ್ಟ್ ಮಾಡೋಣ. ಅದಕ್ಕೇನು ಮುಂಚೆ ಕೀ ಆನ್ಸರ್ಗೆ ಬರೋಣ, ನಾವೇ ಒಂದು ಅನಾಲಿಸಿಸ್ ಮಾಡೋಣ.
ಅದಕ್ಕಿಂತ ಮುಂಚೆ 21ನೇ ಪ್ರಶ್ನೆಯಲ್ಲಿ ಕರೆಂಟ್ ಅಫೇರ್ಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಅಸಿಸ್ಟೆಂಟ್ ಡೈರೆಕ್ಟರ್ ಯಾವುದೋ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಯಾವುದೋ, ಭಾರತದಲ್ಲಿ ಸರಾಸರಿ ಭೂ ಹಿಡುವಳಿಗಳು ಸತತವಾಗಿ ಕಡಿಮೆ ಆಗುವುದಕ್ಕೆ ಕಾರಣಗಳನ್ನು ಕೇಳಿದ್ರು. ಇದೇ KPSC ಅವರು. ದ ರೀಸನ್ ಫಾರ್ ಕಂಟಿನ್ಯೂಸ್ ಡಿಕ್ಲೈನ್ ಇನ್ ದ ಆವರೇಜ್ ಸೈಜ್ ಆಫ್ ದ ಲ್ಯಾಂಡ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ. 50 ಎಕರೆ ಇದ್ದದ್ದು 3 ಎಕರೆಗೆ ಯಾಕೆ ಬಂತು ಅಂತ ನಮ್ಗೆ ಗೊತ್ತಾಗಿದೆ. ಒಂದು ಆನುವಂಶಿಕತೆಯ ಕಾನೂನು. ಸೊ ಡೆಫಿನೆಟ್ಲಿ ನಾವು ಏನು ಮಾಡ್ತೀವಿ, ಸೊ ತಂದೆಯಿಂದ ಮಗ, ಮಗನಿಂದ ಆತನ ಮಗ, ಹಾಗಾಗಿ ಡೆಫಿನೆಟ್ಲಿ ಸೊ ಚಿಕ್ಕ ಹಿಡುವಳಿಗಳಾಗ್ತಾ ಬಂದವು. ಭೂ ಸುಧಾರಣೆಗಳು, ಕೃಷಿ ನಿಯಂತ್ರೀಕರಣ, ಸ್ವಂತ ಭೂಮಿಯನ್ನು ಒಂದು ಆಸೆ. ಕೃಷಿ ನಿಯಂತ್ರೀಕರಣಕ್ಕಿಂತಲೂ ಸ್ವಂತ ಭೂಮಿಯನ್ನು ಆಸೆ ಒಂದು, ಆನುವಂಶಿಕತೆ, ಇವೆರಡು ಮೇಜರ್ ಕಾರಣಗಳಾಗಿತ್ತು. ಸೊ ಅದನ್ನು ಸಾಲ್ವ್ ಮಾಡಿದ್ವಿ, ಹೋಗಿ ನೋಡಿರ್ಬೋದು. ಭಾರತದಲ್ಲಿ 60-61ನೇ ದಶಕದಲ್ಲಿ ಎವರೇಜ್ ಭೂ ಹಿಡುವಳಿ ಒಬ್ಬೊಬ್ಬರಿಗೆ 2.63 ಹೆಕ್ಟೇರ್ ಇತ್ತು. ಅದು 40 ವರ್ಷದಲ್ಲಿ 1.33 ಹೆಕ್ಟೇರಿಗೆ ಇಳಿದೋಯ್ತು. ಅಂದರೆ ಅರ್ಧಕ್ಕಿಂತಲೂ ಕಡಿಮೆ ಇಳಿತು ಅಂದರೆ ನಿಮಗೆ ಗೊತ್ತಿರುತ್ತೆ. ಮತ್ತು ಭಾರತದಲ್ಲಿ 80%ಗಿಂತಲೂ ಹೆಚ್ಚು ಭೂ ಹಿಡುವಳಿಗಳು ಸಣ್ಣ ಮತ್ತು ಕನಿಷ್ಠ ಭೂ ಹಿಡುವಳಿ ಎಂದು ವರ್ಗೀಕರಿಸಲಾಗಿದೆ ಭಾರತದಲ್ಲಿ. ಬಟ್ ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ, ಭಾರತದಲ್ಲಿ ಚಿಕ್ಕ ಭೂ ಹಿಡುವಳಿಗಳ ಒಟ್ಟಾರೆ ಶೇಕಡಾವಾರು ಎಷ್ಟು ಅಂದರೆ 33, 17. ನಾವಿಲ್ಲಿ ಹಿಂದೆ ಯಾವಾಗ ಡಿಸ್ಕಷನ್ ಮಾಡಿದಾಗ 80% ಅಂತ ಇತ್ತು ಸಣ್ಣ ಮತ್ತು ಕನಿಷ್ಠ, ಚಿಕ್ಕ. ಆದರೆ ಸಣ್ಣ ಮತ್ತು ಕನಿಷ್ಠ ಎರಡನ್ನು ಒಟ್ಟಿಗೆ 80% ಅಂದರೆ, ಕನಿಷ್ಠ ಅಂದರೆ ಏನು ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ಎಷ್ಟು ಪರ್ಸೆಂಟೇಜ್, ಮೇ ಬಿ 33 ಇರ್ಬೋದೇನೋ, ನೋಡೋಣ ಕೀ ಆನ್ಸರ್ ಬಂದಾಗ. 80% ಒಟ್ಟು ಕೃಷಿ ಭೂಮಿ, ಅರ್ಧಕ್ಕಿಂತ ಕಡಿಮೆ ಭೂಮಿಯನ್ನು ಹೊಂದಿದ್ದಾರೆ. ಕರ್ನಾಟಕದಲ್ಲಿ ಭೂ ಹಿಡುವಳಿದಾರರ ಸರಾಸರಿ ಗಾತ್ರ 1.36 ಹೆಕ್ಟೇರ್ ಇದೆ. ಇದನ್ನು ಕಳೆದ 2024ರ ನಾವು ಎಕನಾಮಿಕ್ ಸರ್ವೆದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಈ ಸಲ ಕೂಡ ಡಿಸ್ಕಷನ್ ಮಾಡೋದಿದೆ, ಮುಂದೆ ಹೇಳ್ತೀನಿ, ಮುಂದೆ ಯಾವಾಗಾದರೂ ಮಾಡೋಣ ಅದ್ರ ಬಗ್ಗೆ. ಇದನ್ನು ಹೋಲ್ಡ್ ಮಾಡಿಟ್ಕೊಂಡು ಮುಂದೆ ಡಿಸ್ಕಷನ್ ಮಾಡೋಣ. ಒಟ್ಟಾರೆಯಾಗಿ ದೊಡ್ಡ ಹಿಡುವಳಿದಾರರು, ಚಿಕ್ಕ ಹಿಡುವಳಿದಾರರು ಸರಾಸರಿ ಹಿಡುವಳಿ ಎಷ್ಟಿದೆ ಅಂತ ನೋಡ್ಬೋದು. 1.36 ಹೆಕ್ಟೇರ್ ಅನ್ನು ಇವತ್ತು ಕಾಣ್ತಾ ಇದ್ದೀವಿ. ಮತ್ತೊಂದು ಪ್ರಶ್ನೆ, ಕರ್ನಾಟಕ ರಾಜ್ಯದ ಜಲ ಸಂಪತ್ತಿನ ಭೌಗೋಳಿಕ ಹಂಚಿಕೆಯು ಸ್ಪಷ್ಟವಾದ ಅಸಮಾನತೆಗಳನ್ನು ಹೊಂದಿದೆ. ಕರ್ನಾಟಕದ ಭೌಗೋಳಿಕ ನಾವೇನಂತೀವಿ ಜಲ ಅಸಮಾನತೆ, ಜಲ ಸಂಪತ್ತಿನ ಅಸಮಾನತೆ. ಅದರಲ್ಲೂ ವಿಶೇಷವಾಗಿ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ರಾಜ್ಯದ ಒಟ್ಟು ಭೂ ಪ್ರದೇಶದ 13.68% ಮಾತ್ರ ಆಕ್ರಮಿಸಿಕೊಂಡಿವೆ. ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಎಲ್ಲೆಲ್ಲಿದ್ದಾವೆ? ಕಾರವಾರ, ಉತ್ತರ ಕನ್ನಡ, ಉಡುಪಿ, ಮಂಗಳೂರು ಅಥವಾ ದಕ್ಷಿಣ ಕನ್ನಡ. ಈ ಒಂದು 3 ಜಿಲ್ಲೆಗಳಲ್ಲಿ ಕಂಡು ಬರ್ತಕ್ಕಂಥ ಸಾಕಷ್ಟು ನದಿಗಳು, ನಾವು ಕಾಳಿಯಿಂದ ಹಿಡ್ಕೊಂಡು ನೇತ್ರಾವತಿವರೆಗೂ ಬಂದರೆ 100 ನದಿಗಳು ಬಂದು ಸೇರ್ತವೆ. ಬಟ್ ಪ್ರಾಬ್ಲಮ್ ಏನಾಗಿದೆ, ನಮ್ಮ ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಿ ಒಂದು 50, 60, 70 ಕಿಲೋಮೀಟರ್ ಹೋಗಿ 20, 30 ಕಿಲೋಮೀಟರ್ ಹೋಗಿ ಇಮ್ಮಿಡಿಯೇಟ್ಲಿ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರಿಬಿಡ್ತವೆ. ಅವುಗಳ ಜಿಯೋಗ್ರಫಿಕಲ್ ಏರಿಯಾ ಚಿಕ್ಕದು, ಜಸ್ಟ್ 13.68% ಆಫ್ ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ಕರ್ನಾಟಕ. ಆದರೆ ಅವುಗಳಿಂದ ಹರಿತಕ್ಕಂಥ ನೀರಿನ ಪಾಲು ಮಾತ್ರ ಬೃಹದ್ದಾಗಿದೆ, 58.3%. ಅಂದರೆ ಒಂದು 14% ಭೂಮಿ, 60% ನೀರು. ಅದೇ ಉಳಿದಿರ್ತಕ್ಕಂಥ 86% ಭೂಮಿಗೆ ನೀರಿನ ಭಾಗ ಜಸ್ಟ್ 40%, ಅಂದಾಜು 42% ಅನ್ಕೊಳ್ಳೋಣ. ರೈಟ್. ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂದರೆ, ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿದ್ದಾವೆ. ಸಮರ್ಥನೆಗೆ ಕಾರಣವು ಸರಿಯಾದ ವಿವರಣೆಯಾಗಿದೆ ಅಂದರೆ, ಇಲ್ಲಿ ವಿವರಣೆ ಏನು ಕೊಟ್ಟಿಲ್ಲ, ಸರಿಯಾದ ಇದು ಬಂದಾಗ ನೋಡೋಣ. ಯಾಕಂದರೆ ಪಶ್ಚಿಮ ಘಟ್ಟಗಳಿದಾವ್ರಿ, ಅಲ್ಲಿ ನೀರು ಭಾಳ ಮಳೆ ಆಗುತ್ತೆ, ಬಿದ್ದಿರ್ತಕ್ಕಂಥ ನೀರು ಸಡನ್ ಆಗಿ ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರಿಬಿಡುತ್ತೆ. ಇನ್ನು ನಮ್ಮ ಪುಣ್ಯಕ್ಕೆ ಕೃಷ್ಣಾ ನದಿ ಏನಾಗಿದೆ, ಅದು ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟುವ ಪ್ಲೇಸ್ಗೂ ಅರಬ್ಬಿ ಸಮುದ್ರಕ್ಕೂ ಕೇವಲ ಒಂದು 50-60 ಕಿಲೋಮೀಟರ್ ಅಷ್ಟೇ. ಅದೇನಾದರೂ ಕೃಷ್ಣಾ ನದಿ ಮನಸ್ಸು ಚೇಂಜ್ ಮಾಡಿ ನಾಳೆ ಪೂರ್ವಕ್ಕೆ ಕರಿಯೋದು ಹೋಗಿ ಪಶ್ಚಿಮಕ್ಕೆ ಕರೆದು ಬಿಟ್ರೆ ಕತೆ ಏನಾಗುತ್ತೆ ಅಂದರೆ 50-60 ಕಿಲೋಮೀಟರ್ ನಾನೇ ಯಾಕೆ ಬಂಗಾಳ ಕೊಲ್ಲಿನ ಹೋಗಿ ಸೇರಬೇಕು,
ಇಲ್ಲ 50 ಕಿಲೋಮೀಟರ್ ಇದೆಯಲ್ಲ ಅರಬ್ಬಿ ಸಮುದ್ರ, ಇಲ್ಲೇ ಸೇರಿಬಿಡ್ತೀನಿ ಅಂತ ನಾಳೆ ಡಿಸೈಡ್ ಮಾಡಿಬಿಟ್ರೆ ಕೃಷ್ಣೆ, ನಮ್ಮ ಕತೆ ಏನಾಗಬಾರ್ದು. ನಮ್ಮ ಏನು ಬಸವಸಾಗರ ನಾರಾಯಣಪುರ ಡ್ಯಾಮ್ ಕತೆ ಏನು, ಆಲಮಟ್ಟಿ ಡ್ಯಾಮು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದ ಕತೆ ಏನು. ಜಸ್ಟ್ ಜೋಕ್, ಹಂಗೆಲ್ಲ ಆಗಲ್ಲ. ಹೀಗೆ ಕೃಷ್ಣಾ ನದಿ ಕೇವಲ 40-50-60 ಕಿಲೋಮೀಟರ್ ದೂರದಲ್ಲಿ ಅರಬ್ಬಿ ಸಮುದ್ರದಿಂದ ಹುಟ್ಟಿ ಸುಮಾರು 1400 ಕಿಲೋಮೀಟರ್ಗಳು ಹರಿದು ಬಂದು ಬೇ ಆಫ್ ಬೆಂಗಾಲನ್ನು ಸೇರುತ್ತೆ. ಆದರೆ ಈ ನಮ್ಮ ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳ ಹಂಗಲ್ವಲ್ಲ, ಅವು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಿ ಪಶ್ಚಿಮ ಅಭಿಮುಖವಾಗಿ ಹರಿದು ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಹಾಗಾಗಿ ಅವುಗಳ ಜಿಯೋಗ್ರಫಿಕಲ್ ಏರಿಯಾ ಚಿಕ್ಕದು, ಬಟ್ ನೀರಿನ ಹರಿವು ಜಾಸ್ತಿ. ಇಷ್ಟು ಹೆಚ್ಚಿನ ಮಾಹಿತಿ ಅಂತ ಹೇಳ್ತಾ ನಾನು ಕ್ಲಾಸ್ ನಂಬರ್ 29 ಮತ್ತು 30 ಇರಬೇಕು. ಈ 2 ಕ್ಲಾಸಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೆ. ಒಂದು ಕೃಷ್ಣಾ ನದಿ ವ್ಯವಸ್ಥೆ ಮತ್ತು ಕಾವೇರಿ ನದಿ ವ್ಯವಸ್ಥೆಯನ್ನು ಒಂದು ವಿಡಿಯೋದಲ್ಲಿ, ಇನ್ನು ಉಳಿದಿರ್ತಕ್ಕಂಥ ನದಿ ವ್ಯವಸ್ಥೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ನನಗಂತ ಇಂಟ್ರೆಸ್ಟಿಂಗ್ ಆ ಥರ ಮಾಹಿತಿಯನ್ನು ಶೇರ್ ಮಾಡ್ಕೊಳಕ್ಕಾಗಲಿ ತಿಳ್ಕೊಳಕ್ಕಾಗಲಿ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಆ ಒಂದು ಪಟ್ಟಿಯಲ್ಲಿ ಆ ಒಂದು ವಿಡಿಯೋದಲ್ಲಿ ಪ್ರಶ್ನೆಗಳನ್ನು ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ನದಿ ವ್ಯವಸ್ಥೆಗಳು 5, 6, 7, 8 ಅಂದರೆ ಆ್ಯಕ್ಚುಲಿ 7, ಬಟ್ ಆ್ಯಕ್ಚುಲಿ 5 ಅಂತ ಕರಿತೀವಿ. ಯಾಕಂದರೆ ಕೃಷ್ಣಾ ನದಿ ವ್ಯವಸ್ಥೆ, ಕಾವೇರಿ, ಗೋದಾವರಿ, ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳು, ಇವು 4 ನದಿ ವ್ಯವಸ್ಥೆ ಜೊತೆಗೆ ಮತ್ತೊಂದು ನಂದಿದುರ್ಗ ಜಲಾನಯನ ಅಥವಾ ನಂದಿದುರ್ಗ ಜಲ ವ್ಯವಸ್ಥೆ. ಬಟ್ ನಂದಿದುರ್ಗದಲ್ಲಿ ಮತ್ತೆ ನಾವೇನಂತೀವಿ, ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್, ಪಾಲಾರ್ ಅಂತಕ್ಕಂಥ 3 ನದಿ ವ್ಯವಸ್ಥೆಗಳನ್ನು ಮಾಡ್ತೀವಿ. ಇಲ್ಲಿ ರಾಜ್ಯದ ಒಟ್ಟು ವಿಸ್ತೀರ್ಣ ಮತ್ತು ಅವುಗಳ ಪಾಲನ್ನು ನೋಡೋದಾದ್ರೆ ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳ ವ್ಯವಸ್ಥೆಯ ಒಟ್ಟಾರೆ ಜಿಯೋಗ್ರಫಿಕಲ್ ಏರಿಯಾ 13.68, ರೈಟ್. ಆದರೆ ಅವುಗಳ ನೀರಿನ ಶೇಕಡಾ ಪಾಲು 58.30 ಅಂತ ಹೇಳಿದ್ದೀವಿ. ನೋಡಿ, ಕೃಷ್ಣಾ ನದಿ ವ್ಯವಸ್ಥೆ ಒಟ್ಟಾರೆ 60% ಭೂಕ್ಷೇತ್ರ ಜಲಾನಯನ ಕ್ಷೇತ್ರ ನಮ್ಮ ಕೃಷ್ಣಾ ನದಿ ವ್ಯವಸ್ಥೆಗೆ ಬಂದರೆ ಅದರ ಒಟ್ಟು ನೀರಿನ ಪಾಲು ಜಸ್ಟ್ 28%. ಕಂಪೇರ್ ಟು ಪಶ್ಚಿಮದ ನದಿಗಳಿಗೆ ಹೋಲಿಸ್ಕೊಂಡ್ರೆ ಬಹಳ ಕಡಿಮೆ ಇದೆ. ಆ ನದಿ ವ್ಯವಸ್ಥೆ ವಿಡಿಯೋ ಹೋಗಿ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ 58.3, 13.68 ಸೇಮ್ ನಂಬರ್ಸ್ ಡಿಸ್ಕಷನ್ ಮಾಡಿದ್ದೀವಿ ಅಲ್ವಾ? ಸರಿ, ಎಕನಾಮಿಕ್ ಸರ್ವೇದಲ್ಲೂ ಡಿಸ್ಕಷನ್ ಮಾಡಿದ್ದೀವಿ, ಬಜೆಟಲ್ಲೂ ಡಿಸ್ಕಷನ್ ಮಾಡಿರ್ತೀವಿ. ಸ್ವಲ್ಪ ತಾಳ್ಮೆಯಿಂದ ಎಲ್ಲ ಕೇಳಬೇಕು. 2015 ಪ್ರಿಲಿಮ್ಸ್ ಅಲ್ಲಿ ಕೂಡ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇನ್ನು ಮತ್ತೊಂದು ಜಿಯೋಗ್ರಫಿ ಪ್ರಶ್ನೆ 38ನೇ ಪ್ರಶ್ನೆಯಲ್ಲಿ, ಅರೇಂಜ್ ದ ಫಾಲೋಯಿಂಗ್ ರಿವರ್ಸ್ ಫ್ಲೋಯಿಂಗ್ ಇನ್ ಕರ್ನಾಟಕ ಇನ್ ಆರ್ಡರ್ ಫ್ರಮ್ ದ ನಾರ್ತ್ ಟು ದ ಸೌತ್. ಕರ್ನಾಟಕ ನೋಡಿ, ಕರ್ನಾಟಕ ಮ್ಯಾಪನ್ನು ಎಷ್ಟು ಹಾಕಬೇಕು, ಅದಕ್ಕೋಸ್ಕರ ಭಾರತದ ಭೂಗೋಳ ಕರ್ನಾಟಕವನ್ನು ಫೋಕಸ್ ಮಾಡಿದಂತೆ ಅಂತ ಕೊಟ್ಟಿದ್ದಾರೆ ಸಿಲೆಬಸ್ ಅಲ್ಲಿ. ಕರ್ನಾಟಕದ ಉತ್ತರಕ್ಕೆ ಕಾಳಿ ನದಿ ಹರಿಯುತ್ತೆ ಪಶ್ಚಿಮ ಅಭಿಮುಖವಾಗಿ, ಕರ್ನಾಟಕದ ದಕ್ಷಿಣದಲ್ಲಿ ನೇತ್ರಾವತಿ ನದಿ ಹರಿಯುತ್ತೆ ಅಂತ ಈಗ ಆಲ್ರೆಡಿ ವಿಡಿಯೋ ಆರಂಭದಿಂದಲೂ ಹೇಳ್ತಾ ಬರ್ತಾ ಇದ್ದೀನಿ. ಒಂದು ಸ್ಟೇಜ್ ಅನ್ನು ಸೆಟ್ ಮಾಡಿ ಈಗ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾನೆ, ನೋಡೋಣ. ಸೊ ಇಲ್ಲಿ ಮೊದಲು ಕಾಳಿ ಇರಬೇಕು ಉತ್ತರದಲ್ಲಿ, ದಕ್ಷಿಣದಲ್ಲಿ ನೇತ್ರಾವತಿ ಇರಬೇಕು ಅಷ್ಟೇ. ಇವೆರಡು ಮೇನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ. ಫಸ್ಟ್ ಕಾಳಿ ಇರಬೇಕು, ಶರಾವತಿ ಇದೆ, ಇದು ತಪ್ಪು. ಯಾಕಂದ್ರೆ ಶರಾವತಿ ನಾವು ಕಾರವಾರದಿಂದ ಗೋಕರ್ಣ ಬಂದು ಗೋಕರ್ಣದಿಂದ ಹೊನ್ನಾವರ ಬಂದ್ಬಿಟ್ರೆ ಹೊನ್ನಾವರದ ಹತ್ತಿರ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಹೆಸರೇ ಶರಾವತಿ. ಬಹಳ ಸಲ ಎಕ್ಸಾಮ್ ಅಲ್ಲಿ ಬಂದಿದೆ. ಹಾಗಾದ್ರೆ ಹೊನ್ನಾವರದಿಂದ ಇನ್ನು ಮುಂದೆ ಬಹಳ ಇದೆ ರೀ. ಹೊನ್ನಾವರದಿಂದ ಗೋಕರ್ಣ ಅಲ್ಲ, ಅವೆಲ್ಲ ಇದಾವೆ, ಬೇರೆ ಬೇರೆ ಸಣ್ಣ ಪುಟ್ಟ ಊರು, ನಿಮ್ಗೆ ನೆನಪಿರ್ಬೇಕು ಅವೆಲ್ಲ ಹೊನ್ನಾವರದಿಂದ ಯಾವ್ಯಾವ ಬರ್ತವೆ ಅಂತ. ಸೊ ನಂತರ ಉಡುಪಿ ನಂತರ ಮಂಗಳೂರು ಹತ್ರ, ಮಂಗಳೂರಿನ ದಕ್ಷಿಣಕ್ಕೆ ಕೋಡಿಯಾಲ ಬೈಲು ಬಳಿ ನೇತ್ರಾವತಿ ನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಅಂದ್ರೆ ಅದಂಗೆ ಕೊಟ್ಟಿರ್ತಕ್ಕಂಥ ನದಿಗಳಲ್ಲಿ ನೇತ್ರಾವತಿ ನಂತರ ಶರಾವತಿ ಕೆಳಗೆ ಬರಕ್ಕೆ ಸಾಧ್ಯ ಸೌತಲ್ಲಿ. ಇನ್ನು ಉದಯವಾರ ನದಿ, ನೀವು ಉಡುಪಿಲಿ ಓಡಾಡಿದ್ರೆ ಉದಯವಾರ ನದಿನ ಕಂಡಿರ್ತಾರೆ. ನನಗೂ ಕನ್ಫ್ಯೂಷನ್ ಇದೆ, ನೀವೇ ಹೇಳ್ಬೇಕು. ಡೆಫಿನೆಟ್ಲಿ ಉದಯವಾರ ನದಿ ಕಾಳಿಗಿಂತಲೂ ಉತ್ತರದಲ್ಲಂತೂ ಇಲ್ಲ. ಹಾಗಾಗಿ 2ನೇ ತಪ್ಪು. 3ನೇದು ಕಾಳಿ ನದಿ ಓಕೆ, ನೇತ್ರಾವತಿ ನದಿ ದಕ್ಷಿಣದಲ್ಲಿದೆ. ಸೊ ನೋಡೋದಕ್ಕೆ ಕರೆಕ್ಟ್ ಅನಿಸ್ತಾ ಇದೆ. ಸ್ಟಿಲ್ 4ನೇ ಆಪ್ಷನ್ ನೋಡೋಣ. ಉದಯವಾರ ಆದ್ಮೇಲೆ ಕಾಳಿ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ 4ನೇ ಆಪ್ಷನ್ ತಪ್ಪು. ಸೊ ನನಗೆ ಗೊತ್ತಿಲ್ಲ, ಬೇಡ್ತಿ, ಶರಾವತಿ, ಉದಯವಾರ ಅವ
ಫಸ್ಟ್ ಕಾಳಿ ಬರುತ್ತೆ, ನಂತರ ಬೇಡ್ತಿ ಅಥವಾ ಗಂಗವಳ್ಳಿ ಬರುತ್ತೆ, ನಂತರ ಶರಾವತಿ ಬರುತ್ತೆ, ಅದಾದ್ಮೇಲೆ ಉದಯವಾರ, ಅದಾದ್ಮೇಲೆ ನೇತ್ರಾವತಿ. ಅಂದ್ರೆ ಇದು ಸರಿ ಅನಿಸ್ತಾ ಇದೆ ಮೂರನೇದು. ಯಾಕಂದ್ರೆ ಕಾಳಿ ನದಿ ನೋಡ್ತೀರಾ ಕಾರವಾರದ ಹತ್ರ, ಹಾಗೆ ಮುಂದೆ ಬರ್ತೀರಾ ಗೋಕರ್ಣ. ಸೊ ಕಾಳಿ ಮತ್ತು ಗೋಕರ್ಣದ ಮಧ್ಯೆ ನೀವು ಬೇಡ್ತಿ ನದಿ ಅಥವಾ ಗಂಗವಳ್ಳಿ ಬಂದು ಸೇರೋದನ್ನ ಕಾಣ್ತೀರಿ. ಶಿರೂರು ಅಂತ ಅಲ್ಲಿ ಗುಡ್ಡ ಕುಸಿತ ಆಗಿತ್ತು, ಹೋಗಿ ನೋಡಿ, ಬಹಳ ಅದ್ಭುತವಾಗಿದೆ. ಸೊ ಒಂದ್ ಕಡೆ ಏನು ನಮ್ಮ ಗಂಗವಳ್ಳಿ ನದಿ, ಮತ್ತೊಂದ್ ಕಡೆ ದೊಡ್ಡ ಗುಡ್ಡ, ಮಿಡ್ಲಲ್ಲಿ ರಸ್ತೆ, ಬಹಳ ಚೆನ್ನಾಗಿರುತ್ತೆ. ಒಂದ್ಸಲ ನಾ ಹೇಳ್ದಂಗೆ ಮಂಗಳೂರಿಂದ ಕಾರವಾರದವರೆಗೂ ನೀವು ಬೈ ಏನಾದರೂ ಟ್ರಾವೆಲ್ ಮಾಡಿ ಸರಿ. ನಂತರ 1 ಅವರ್ದ ಹತ್ರ ಬರ್ತೀರಾ, ಅಲ್ಲಿ ಶರಾವತಿ ನದಿಯನ್ನು ಕಾಣ್ತೀರಿ. ಶರಾವತಿ ಬಹಳ ದೊಡ್ಡದಾಗಿ ದೊಡ್ಡ ಬ್ರಿಡ್ಜ್ ಇದೆ. ನಂತರ ಉದಯವಾರ ನದಿ ಉಡುಪಿ ಹತ್ರ ಬರ್ತಕ್ಕಂಥದ್ದು, ನಂತರ ನೇತ್ರಾವತಿ ನದಿಯನ್ನು ಕಾಣ್ಬೋದು. ಇಷ್ಟು ಮಾಹಿತಿ ಇದೆ. ಮಿಡ್ಡಲ್ಲಿ ಅಘನಾಶಿನಿ ನದಿ ಗೋಕರ್ಣದ ಹತ್ರ, ಶರಾವತಿ ಇದೆ ನೋಡಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದಿದ್ರೆ PDF ಕೊಡ್ತೀನಿ, ಅವಾಗ ನೋಡ್ಕೊಂಡ್ರಿ. ನೇತ್ರಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಬಳಿಯ ಬಲ್ಲಾಳ ರಾಯನ ದುರ್ಗದ ಬಳಿ ಉಗಮವಾಗಿ ಮಂಗಳೂರಿನ ಪಕ್ಕದಲ್ಲಿ ದಕ್ಷಿಣದಲ್ಲಿರ್ತಕ್ಕಂಥ ಕೋಡಿಯಾಲ ಬೈಲ್ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕು, ಆಲ್ರೆಡಿ ನೋಡಿದ್ವಿ. ಹೆಚ್ಚಿನ ಮಾಹಿತಿ. ಲಿಂಗನಮಕ್ಕಿ ಅಣೆಕಟ್ಟನ್ನು ಶರಾವತಿ ನದಿಗೆ ಕಟ್ಟಲಾಗಿದೆ. 39ನೇ ಪ್ರಶ್ನೆ, ನೇಮ್ ಆಫ್ ದ ಟ್ಯಾಂಕ್, ಕೆರೆಯ ಹೆಸರು ಮತ್ತು ಆ ಒಂದು ಕೆರೆಗೆ ಬಂದು ಸೇರ್ತಕ್ಕಂತಹ ಜರಿ, ನದಿ, ಸಣ್ಣ ಹೊಳೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗಿದ್ದಾವೆ ಅಂತ. 1-2 ಕೇಳಿದ್ವಿ, ಬಟ್ ಇನ್ನೂ 2-3 ಕೊಟ್ಟಿದ್ದಾರೆ. ನೋಡೋಣ. ಶಾಂತಿ ಸಾಗರ ಹರಿದ್ರಾ ನದಿ ಅಂತ ಬಹಳ ಎಕ್ಸಾಂಪಲ್ ಬಂದಿತ್ತು, ಇದು ಪಕ್ಕ ಗೊತ್ತಿರುತ್ತೆ. 1 ಜೋಡಿ ಸರಿ ಆಯಿತು. ಬಟ್ ಇನ್ನು 3 ಜೋಡಿಯಲ್ಲಿ ಎಷ್ಟು ಜೋಡಿ ಸರಿ? ಆಪ್ಷನ್ ನೋಡಿದ್ರೆ 1 ಜೋಡಿ ಸರಿ, 2 ಜೋಡಿ ಸರಿ, 3 ಜೋಡಿ ಸರಿ ಅಂತ ಕೊಟ್ಬಿಟ್ಟಿದ್ದಾರೆ, ಅಥವಾ ಎಲ್ಲಾ ಜೋಡಿಗಳು ಸರಿ ಅಂತ ಕೊಟ್ಟಿದ್ದಾರೆ. ಬಹಳ ಕನ್ಫ್ಯೂಸ್ ಆಗುತ್ತೆ. ಅಟ್ಲೀಸ್ಟ್ ಒಂದಿಸ್ ಬರೀ ಕೊಟ್ಟರೆ ಈಸಿ. ಯಾಕಂದ್ರೆ ಎಲ್ಲಾದರೂ 1ಗೆ ಇಲ್ಲಿ 4, 3 ಜಾಯಿನ್ ಮಾಡಿ ಆಪ್ಷನ್ಸ್ ಅಲ್ಲಿ 1ಕ್ಕೆ 3, 1ಕ್ಕೆ 4 ಎಲ್ಲಿದೆ ಅಂತ ನೋಡ್ಬೋದಾಗಿತ್ತು. ಈ ಜೋಡಿಗಳು ಕೊಟ್ಟು ಎಷ್ಟು ಜೋಡಿ ಸರಿ ಇದಾವ ಅಂದ ತಕ್ಷಣ ಬಹಳ ಭಯ ಆಗುತ್ತೆ ಎಕ್ಸಾಮ್. ಇರ್ಲಿ, ಒಂದ್ಸಲ ತಿಳ್ಕೊಂಡ ನಂತರ ಮುಂದಿನ ಸಲ ಇದೇ ರೀತಿ ಪ್ರಶ್ನೆ ಬಂದರೆ ಈಸಿ ಆಗುತ್ತೆ. ಸೊ ಸರಿಯಾದ ಉತ್ತರ ನೋಡೋಣ. ಶಾಂತಿ ಸಾಗರ ಹರಿದ್ರಾ ನದಿ. ಸೊ ಹರಿದ್ರಾ ನದಿ ಸರಿ ಇದೆ. ನೆಕ್ಸ್ಟು ತೊಣ್ಣೂರು ಕೆರೆ ಯಾದವ ನದಿ ಅಂತೆ. ತೊಣ್ಣೂರು ಕೆರೆ ಯಾದವ ನದಿ ಅಂತೆ. ಯಾದವ ನದಿ ಪಾಂಡವಪುರದ ಹತ್ರ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತಂತೆ. ಕೆರೆ ತೊಣ್ಣೂರು. ನೆಕ್ಸ್ಟು ಅಯ್ಯನ ಕೆರೆ. ಇಲ್ಲೇನು ಕೊಟ್ಟಿದ್ದಾರೆ? ಇದು ಸರಿ ಆಯ್ತು, ಯಾದವ ನದಿ 1, 2 ಸರಿ. ಅಯ್ಯನ ಕೆರೆ ಗಂಗೆ ಹಳ್ಳ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಅಯ್ಯನ ಕೆರೆ ಗೌರಿ ಹಳ್ಳದಿಂದ ಬರುತ್ತಂತೆ, ಹಾಗಾಗಿ 3ನೇ ತಪ್ಪು ಅನಿಸುತ್ತೆ. ವೇದಾವತಿ ನದಿಗೆ ಸಂಬಂಧಿಸಿರ್ತಕ್ಕಂಥದ್ದು 3ನೇ ತಪ್ಪು ಅನಿಸುತ್ತೆ. ಇನ್ನೊಂದು ಮಗದ ಕೆರೆ ಕುಮುದ್ವತಿ ನದಿ ತುಂಗಭದ್ರೆಯ ಉಪನದಿ ಆಗುತ್ತೆ. ನೀವು ಮಾಯದಂತ ಮಳೆ ಬಂತನ್ನ ಮರಗಾದ ಕೆರೆಗೆ ಅಂತ ಸಾಂಗ್ ಕೇಳಿರ್ತೀರ, ಜಾನಪದ ಗೀತೆ, ಈವನ್ ಮೂವಿ ಸಾಂಗ್ ಕೂಡ. ಆ ಮದಗದ ಕೆರೆ ಅಥವಾ ಮದಗ ಕೆರೆ ಅಥವಾ ಮಾಸೂರು ಕೆರೆ ಅಂತ ಏನೋ ಕರೀತಾರಂತೆ. ಸೊ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮತ್ತು ಶಿಕಾರಿಪುರ ತಾಲೂಕಿಂದ ಈವನ್ ಹಾವೇರಿ ಜಿಲ್ಲೆ ಹಿರೇಕೆರೂರು ಹತ್ರ ಬರುತ್ತಂತೆ. ಕುಮದ್ವತಿ ನದಿಯಿಂದ ನೀರಾಗಿರ್ತಕ್ಕಂಥದ್ದು. ಹಾಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ 3 ಸರಿ ಇದೆ. 1 ಅಯ್ಯನ ಕೆರೆದು ತಪ್ಪು ಅನಿಸುತ್ತೆ. ಸೊ ಕೀ ಆನ್ಸರ್ ಬಂದ ನೋಡೋಣ. ಕೇವಲ 3 ಜೋಡಿಗಳು ಸರಿ ಅನ್ನೋದು. ಸೊ ಈ ರೀತಿ ಮತ್ತೆ ಬೇರೆ ಎಕ್ಸಾಮ್ ಕೇಳಿದಾಗ ನೆನಪಿರುತ್ತೆ. ಇನ್ನು 40ನೇ ಪ್ರಶ್ನೆಯಲ್ಲಿ ಮತ್ತೊಂದು ಜಿಯೋಗ್ರಫಿ. ಹೌ ಮೆನಿ ಮೇಜರ್ ಆಗ್ರೋ ಕ್ಲೈಮ್ಯಾಟಿಕ್ ರೀಜನ್ಸ್ ಇನ್ ದ ಸ್ಟೇಟ್ ಆಸ್ ಐಡೆಂಟಿಫೈಡ್ ಬೈ ದ ಕರ್ನಾಟಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ನಮ್ಮ ಕರ್ನಾಟಕ ಕೃಷಿ ಇಲಾಖೆಯು ರಾಜ್ಯದಲ್ಲಿ ಎಷ್ಟು ಪ್ರಮುಖ ಕೃಷಿ ವಾಯುಗುಣ ಪ್ರದೇಶಗಳನ್ನು ಗುರುತಿಸಿದೆ? 12, 8, 6, 10 ಅಂದರೆ 10 ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಅನ್ನು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಕರ್ನಾಟಕದಲ್ಲೇ ಐಡೆಂಟಿಫೈ ಮಾಡಿದೆ. ಇದನ್ನು ನಾವು ಕರ್ನಾಟಕದ ಎಕನಾಮಿಕ್ ಸರ್ವೆ 2024ರಲ್ಲೂ ಡಿಸ್ಕಷನ್ ಮಾಡಿದ್ವಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಈಸ್ ಆರ್ ಕರೆಕ್ಟ್ ಅಂತ. ನೆಕ್ಸ್ಟ್ 25ರಲ್ಲೂ ಕೂಡ ಡಿಸ್ಕಷನ್ ಮಾಡ್ತೀವಿ. ಸೊ ರೆಡಿ ಇದೆ. ಸೊ ಒಂದು ಸ್ವಲ್ಪ ಇವೆಲ್ಲ ಆದಮೇಲೆ ಮಾಡೋಣ. ಇದರಲ್ಲಿ
ಕರ್ನಾಟಕವು 12 ಕೃಷಿ ಹವಾಮಾನ ವಲಯಗಳನ್ನು ಹೊಂದಿದೆ ಅಂದರೆ ಇದು ತಪ್ಪಾಗುತ್ತೆ, ಯಾಕಂದ್ರೆ 10 ಇದೆ. ಭಾರತದಲ್ಲಿ 15 ಕೃಷಿ ಹವಾಮಾನ ವಲಯಗಳಿವೆ, ಇದು ಸರಿ ಇದೆ. 3 ಮಾತ್ರ ಸರಿ, 12 ಇದೆ. 12 ಅನ್ನೋದು ತಪ್ಪು, ಯಾಕಂದ್ರೆ 10 ಇದೆ. ರಾಜ್ಯವನ್ನ 10 ಕೃಷಿ ವಲಯಗಳಲ್ಲಿ ವಿಂಗಡಿಸಲಾಗಿದೆ. ಅವು ಯಾವ್ಯಾವ 10 ಝೋನ್ ಅಂತ ಕೂಡ ಇಲ್ಲಿದೆ ನೋಡ್ಬೋದು. ನಾರ್ತ್ ಈಸ್ಟರ್ನ್ ಟ್ರಾನ್ಸಿಷನ್ ಝೋನ್, ನಾರ್ತ್ ಈಸ್ಟರ್ನ್ ಡ್ರೈ ಝೋನ್, ನಾರ್ತ್ ಈಸ್ಟರ್ನ್ ಝೋನ್, ಹೀಗೆ 1, 2, 3, 4 ಅಪ್ ಟು 10 ಇದೆ. ಈ 10ಗಳನ್ನು ಕೂಡ ನಾನು 2024ರ ಆರ್ಥಿಕ ಸಮೀಕ್ಷೆಯಲ್ಲಿ ಡಿಸ್ಕಷನ್ ಮಾಡಿದ್ದೆ. 2025ರಲ್ಲಿ ಕೂಡ ಸೇಮ್ ಇರುತ್ತೆ, ಏನು ಬದಲಾವಣೆ ಆಗಲ್ವಲ್ಲ, ಅದನ್ನು ಕೂಡ ಇನ್ನೊಂದ್ಸಲ ರಿವಿಷನ್ ಮಾಡ್ತೀನಿ. ಇನ್ನು PDO ನಾನ್-HK ಪೇಪರ್ ಮೊನ್ನೆ ಡಿಸೆಂಬರಲ್ಲಿ ಭಾರತವನ್ನು ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಭಾರತವನ್ನು 15, ಕರ್ನಾಟಕವನ್ನು 10. ಸೊ ನೀವು PDO ನಾನ್-HK ಪೇಪರ್ ನೋಡ್ಬೇಕಾದ್ರೆ ಸೊಲ್ಯೂಷನ್ ಮಾಡಿದ್ರೆ ಗೊತ್ತಾಗಿರೋದು. ಅದೇ ರೀತಿಯಾಗಿ ನಮ್ಮ ಎಕನಾಮಿಕ್ ಸರ್ವೆ ನೋಡಿದ್ರು ಈ ಪ್ರಶ್ನೆ ಗೊತ್ತಾಗಿರೋದು. ರೈಟ್, ಯಾವ್ಯಾವ 15, ನಾಳೆ ಇನ್ನೇನೋ ಕೇಳ್ಬೋದು. ಕರ್ನಾಟಕ ಯಾವ ಭಾಗದಲ್ಲಿ ಬರುತ್ತೆ ನೋಡಿ, ವೆಸ್ಟರ್ನ್ ಕೋಸ್ಟಲ್ ರೀಜನ್ ಕರ್ನಾಟಕ ಒಂದು ಭಾಗ ಬರುತ್ತೆ, ಮತ್ತೊಂದು ಭಾಗ 9ರಲ್ಲಿದ್ದ ಮಹಾರಾಷ್ಟ್ರ ಪ್ಲೇಟ್ಯೂ ರೀಜನ್, ಸೊ ಒಂದಷ್ಟು ಭಾಗ 10 ದ ಡೆಕ್ಕನ್ ಇಂಟೀರಿಯರ್ ರೀಜನ್. ಈ ರೀತಿಯಾಗಿ ನಾಳೆ ಕೇಳ್ಬೋದು ಎಕ್ಸಾಮ್. ಕರ್ನಾಟಕದಲ್ಲಿ 10 ಮತ್ತೆ ಯಾವ್ಯಾವ ಜಿಲ್ಲೆ ಯಾವ್ಯಾವ ಭಾಗದಲ್ಲಿ ಬರ್ತವೆ ಹೇಳಕ್ಕಾಗಲ್ಲ. ಈಗ ನಾರ್ತ್ ಈಸ್ಟರ್ನ್ ಡ್ರೈ ಝೋನಲ್ಲಿ ನಮ್ಮ ರಾಯಚೂರು, ಬೀದರು, ಬಳ್ಳಾರಿಯ ಕೆಲವು ಭಾಗ, ಕೊಪ್ಪಳ, ಗುಲ್ಬರ್ಗದ ಕೆಲವು ಭಾಗ, ಯಾದಗಿರಿ ಇವೆಲ್ಲ ಬರ್ತವೆ. ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಝೋನಲ್ಲಿ ಬರ್ತವೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. PDO ಎಕ್ಸಾಮ್ ಸಾಲ್ವ್ ಮಾಡಿದೀವ. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶರೀಸ್ ಅಲ್ಲಿ ಕರ್ನಾಟಕ ಯಾವ ಕೃಷಿ ವಾಯುಗುಣ ವಲಯವು ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ ಅಂದ್ರೆ ಸೆಂಟ್ರಲ್ ಡ್ರೈ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ನಮ್ಮ ಭಾಗ. 41ನೇ ಪ್ರಶ್ನೆ, ಇಲ್ಲಿ ಹಿಲ್ ಸ್ಟೇಷನ್ಸ್ ಗಿರಿಧಾಮಗಳ ಹೆಸರು ಅವುಗಳು ನೆಲೆಗೊಂಡಿರ್ತಕ್ಕಂಥ ಜಿಲ್ಲೆ. ಇಲ್ಲಿ ಒಂದಿಸ್ ಬರೀರ್ ಕೊಟ್ಟಿದ್ದಾರೆ. ಒಂದಿಸ್ ಬರೀರ್ ಕೊಟ್ಟರೆ ಇವಾಗ ಬಹಳ ಈಸಿ ಅನಿಸ್ತಾ ಇದೆ. ಹಿಂದೆ ಒಂದಿಸ್ ಬರೀರ್ ಕೊಟ್ಟರೆ ಭಯ ಆಗೋದು. ಒಂದೊಂದೇ ಲೈನ್ ಓದ್ತಾ ಇದ್ವಿ, ಒಂದೊಂದೇ ಲೈನ್ ಪ್ರಶ್ನೆ ಇದ್ವಲ್ಲ, ಒಂದಿಸ್ ಬರೀರ್ ಕೊಟ್ಟುಗಳು ಏನಪ್ಪ ಇದೆ ಅನ್ಸೋದು. ಇವಾಗ ಒಂದಿಸ್ ಬರೀರಿಗೆ ಅಡ್ಜಸ್ಟ್ ಆಗಿ ಹೋಗಿದ್ದೀವಿ, ಜೋಡಿಗಳು ಕೊಟ್ಟರೆ ಭಯ ಆಗುತ್ತೆ. ಈಗ ಕೆಮ್ಮಣ್ಗುಂಡಿ ಚಿಕ್ಕಮಂಗ್ಳೂರು ಮುಗೀತು. ಹೇಗೆ 3, ಹೇಗೆ 3 ಇರೋದು ಯಾವುದು ಮುಗೀತು ಅನ್ನಂಗಿಲ್ಲ, ಯಾಕಂದ್ರೆ 1ರಲ್ಲೂ ಇದೆ 3ರಲ್ಲೂ ಇದೆ. ಇನ್ನೊಂದಕ್ಕೆ ಬರೋಣ, ಬಿಳಿಗಿರಿ ರಂಗನ ಬೆಟ್ಟ BR ಹಿಲ್ಸ್ ಎಲ್ಲಿ ಚಾಮರಾಜನಗರ ಮುಗೀತು. ಬಿಗೆ 5, ಬಿಗೆ 5 ಇರೋದು ಯಾವುದು, ಡೆಫಿನೆಟ್ಲಿ 1ನೇ ಆಪ್ಷನ್ನೇ ಸರಿ. ಇಲ್ಲ ಸರ್ ನನಗೆ ನಂದಿದುರ್ಗ ನಮ್ಮ ಕಡೆ ಇದೆ, ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮಾಂತರ ಅಲ್ಲ, ನಂದಿದುರ್ಗ ಬೆಂಗಳೂರು ಅಲ್ಲ, D4 ಕೋಲಾರ. ಕೋಲಾರನೂ ಅಲ್ಲ, ಅದು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಇರಬೇಕು, ಕೋಲಾರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದೇವರಾಯನ ದುರ್ಗ ತುಮಕೂರು C1. ನಿಮ್ಮ ಸ್ಟಡಿ ಮೇಲೆ ಡಿಪೆಂಡ್, ಯಾವ್ದಾದ್ರು ನಿಮಗೆ ನೆನ್ಪಿಟ್ಟಿರ್ತೀರಿ ಅಂತ. 1 ಅಥವಾ 2 ಗೊತ್ತಿದ್ರೆ ಡೆಫಿನೆಟ್ಲಿ ಒಂದಿಸ್ ಬರೀರಿ, ಒಂದು ಆಯ್ಕೆಯನ್ನು ಚೆನ್ನಾಗಿ ಮಾಡ್ಬೋದು. ಗಿರಿಧಾಮಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ನೋಡಿರ್ಬೋದು ನೀವು. ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆ, ಆ್ಯಕ್ಚುಲಿ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆ. 47, ದ ಬಿಗ್ಗೆಸ್ಟ್ ಸ್ಯಾಟಲೈಟ್ ಇನ್ ದ ಸೋಲಾರ್ ಸಿಸ್ಟಮ್, ಟೈಟಾನ್, ಒಬೆರಾನ್, ಉರೋವಾ, ಗ್ಯಾನಿಮೇಡ್. ಅಂದರೆ ಗ್ಯಾನಿಮೇಡ್ ಇದು ಕೂಡ ವೆರಿ ಫೇಮಸ್ ಪ್ರಶ್ನೆ. ಜುಪಿಟರ್ನ ಮೂನುಗಳೇ ಬಹಳ ದೊಡ್ಡವು, ಅದರಲ್ಲೂ ಗ್ಯಾನಿಮೇಡು ಅತ್ಯಂತ ದೊಡ್ಡ ಒಂದು ಸ್ಯಾಟಲೈಟ್ ಆಗುತ್ತೆ. 62, ದ ಸ್ಟೇಟ್ ಆಫ್ ಕರ್ನಾಟಕ ಲೈಸ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸೀಸ್ಮಿಕ್ ಪ್ರಾಬಬಿಲಿಟಿ ಝೋನ್. ಈ ಕೆಳಗಿನ ಯಾವ ಭೂಕಂಪನ ಸಂಭವನೀಯ ವಲಯಗಳಲ್ಲಿ ಕರ್ನಾಟಕ ರಾಜ್ಯವಿದೆ? ಝೋನ್ 1 and 2, ಝೋನ್ 1 and 3, ಝೋನ್ 3 and 2 and 3 and 1 and 4 ಅಂದರೆ ಸೊ 2 and 3. ಕರ್ನಾಟಕವು 2 ಮತ್ತು 3ನೇ ವಲಯಗಳಲ್ಲಿ ಬರುತ್ತೆ. ಇಂಡಿಯಾದಲ್ಲಿ 2, 3, 4, 5 ಅಂತ ಹೀಗೆ 4 ಸೀಸ್ಮಿಕ್ ಝೋನ್ಸನ್ನು, ಅಂದರೆ ಎಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಿರ್ಬೋದು ಅಂತ. ಹೈ ರಿಸ್ಕ್ ಇರೋದನ್ನ ಝೋನ್ 5ಅಲ್ಲಿ, ಹಿಮಾಲಯಸ್ ಆಗಿರ್ಬೋದು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಮತ್ತು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಹೆಚ್ಚಿನ ಭೂಕಂಪನ ತೀವ್ರತೆಯನ್ನು ಕಾಣ್ಬೋದು, ಸಂಭವನೀಯತೆ. ಝೋನ್ 4ಅಲ್ಲಿ ಡೆಲ್ಲಿ, ಗುಜರಾತ್ನ ಕೆಲವು ಪಾರ್ಟ್ಗಳು ಸ್ವಲ್ಪ ಕಡಿಮೆ. ಝೋನ್ 3ಅಲ್ಲಿ ಇನ್ನೂ ಸ್ವಲ್ಪ ಕಡಿಮೆ, ವೆಸ್ಟರ್ನ್ ಆ್ಯಂಡ್ ಸೆಂಟ್ರಲ್ ಇಂಡಿಯಾ, ಆಂಧ್ರ ಪ್ರದೇಶ, ಒಡಿಸ್ಸಾ.
ಝೋನ್ 2 ಅಲ್ಲಿ ಬಹಳ ಕಡಿಮೆ. ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಇವೆಲ್ಲ ನಮ್ಮಲ್ಲಿ ಭೂಕಂಪ ಎಲ್ಲ ಸಂಭವಿಸಲ್ಲ, ಯಾಕಂದ್ರೆ ಬಹಳ ಸೇಫ್ ಝೋನಲ್ಲಿ ಇದೀವಿ ನಾವು. ಸೊ ಲೋ ರಿಸ್ಕ್ ಅಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳಗಳು ಬರ್ತವೆ. ಮೀಡಿಯಂ ರಿಸ್ಕ್ ಅಲ್ಲಿ ಕರ್ನಾಟಕದ ಕೆಲವು ಭಾಗ ಇದೆ, ಮೀಡಿಯಂ ರಿಸ್ಕ್ ಅಲ್ಲಿ ಕರಾವಳಿ ಪ್ರದೇಶಗಳು, ಮಹಾರಾಷ್ಟ್ರ, ಒಡಿಶಾ, ಆಂಧ್ರ ಪ್ರದೇಶ. ಹೀಗೆ ಒಟ್ಟಾರೆಯಾಗಿ ಇಲ್ಲಿ ಕೇಳಿರ್ತಕ್ಕಂಥದ್ದು ಕರ್ನಾಟಕ ಝೋನ್ 3 ಮತ್ತು 2 ಅಲ್ಲಿ ಬರುತ್ತೆ. ಸೊ ಝೋನ್ 2 ಅಂಡ್ 3 ಅಲ್ಲಿ. 63ನೇ ಪ್ರಶ್ನೆ ಮತ್ತೊಂದು ಜಿಯೋಗ್ರಫಿದು. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಟೋಪೋಗ್ರಫಿ ದ ಎಂಟೈರ್ ಕರ್ನಾಟಕ ಸ್ಟೇಟ್ ಬೇರ್ಸ್ ಆನ್? ಇಡೀ ಕರ್ನಾಟಕ ರಾಜ್ಯವು ಕೆಳಗಿನ ಯಾವ ಸ್ವರೂಪವನ್ನು, ಸ್ಥಳ ಸ್ವರೂಪವನ್ನು ಹೊಂದಿದೆ ಅಂದರೆ, ಸೊ ಸರಿಯಾದ ಉತ್ತರ ಮೆಚ್ಯೂರ್ ಸ್ಟೇಜ್ ಟೋಪೋಗ್ರಫಿ ಅಂತೆ. So mature stage topography in India exemplified by regions that have undergone extensive erosion and weathering, resulting in gently rolling landscapes and broad valleys. Example, peninsular plateau dalli including Malwa Plateau, Chota Nagpur Plateau ಏನಿದಾವೆ ಅವೆಲ್ಲವೂ ಕೂಡ ಮೆಚೂರ್ ಸ್ಟೇಜ್ ಟೋಪೋಗ್ರಫಿಯಲ್ಲಿ ಬರ್ತವಂತೆ. ಅದರಲ್ಲೂ ನಮ್ಮ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡುಗಳು ಡೆಕ್ಕನ್ ಪ್ಲೇಟೋದಲ್ಲಿ ಬರೋದ್ರಿಂದ ಇದು ಕೂಡ ಮೆಚೂರ್ ಸ್ಟೇಜ್ ಟೋಪೋಗ್ರಫಿ ಅಂಡರಲ್ಲಿ ಬರುತ್ತೆ. ಹಾಗಾಗಿ ಕರ್ನಾಟಕವನ್ನು ಫೋಕಸ್ ಮಾಡಿದಂತೆ ಇಂಡಿಯನ್ ಜಿಯೋಗ್ರಫಿನೇ ಇದೆ. ಬಹಳ ಪ್ರಶ್ನೆಗಳು. 63 ಇದು ಪ್ರಿಲಿಮ್ಸ್ ಪೇಪರ್ 1 ರೀ ಎಕ್ಸಾಮ್ ಆಯ್ತಲ್ವ, ಅದರಲ್ಲೂ ಕೂಡ ಕೇಳಿದ್ರು ಕೆಳಗಿನವುಗಳಲ್ಲಿ ಯಾವುದು ಕಾಸ್ಟ್, ಸುಣ್ಣಕಲ್ಲು ಪ್ರದೇಶದ ಸ್ಥಳ ಸ್ವರೂಪಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ, ಅದನ್ನು ಕೂಡ ಸಾಲ್ವ್ ಮಾಡಿದ್ವಿ ಜಿಯೋಗ್ರಫಿ ಪ್ರಶ್ನೆಗಳು. ಅದೇ ರೀತಿ ಜೂನಿಯರ್ ಅಸಿಸ್ಟೆಂಟ್ ಅಕೌಂಟೆಂಟ್ ಅಲ್ಲೂ ಕೂಡ ಟೋಪೋಗ್ರಫಿ ಮೇಲೆ ಒಂದಷ್ಟು ಪ್ರಶ್ನೆಗಳಿದ್ವು. ಸ್ಟಾಲಕ್ಟೈಟ್ ಅಂದ್ರೇನು, ಸ್ಟಾಲಗ್ಮೈಟ್ ಅಂದ್ರೇನು, ಅವೆಲ್ಲವನ್ನು ಮಾತಾಡಿದ್ವಿ ಆಲ್ರೆಡಿ. ಇನ್ನು 64ನೇ ಪ್ರಶ್ನೆ, ಕರ್ನಾಟಕ ರಾಜ್ಯವನ್ನು 2 ಮಾನ್ಸೂನ್ಗಳ ನಾಡು ಎಂದು ವಿವರಿಸಲಾಗಿದೆ. ಸಮರ್ಥನೆ ಅಂದ್ರೆ ಅಸರ್ಷನ್. ರೀಸನ್, ಕರ್ನಾಟಕ ರಾಜ್ಯವು ವಿಶಿಷ್ಟವಾದ ಉಷ್ಣವಲಯದ ಮಾನ್ಸೂನ್ ವಾಯುಗುಣದ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿದ್ದು ಇದು ಋತುಮಾನಿಕವಾಗಿ ಚೆನ್ನಾಗಿ ಅಭಿವೃದ್ಧಿಗೊಂಡ ಮಾರುತಗಳನ್ನು ಹೊಂದಿದೆ. ಈ ಕೆಳಗಿನ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಅನಿಸುತ್ತೆ ಒಂದೇದಂತ. ಬಟ್ ಇಂಥವೆಲ್ಲ ಅಸರ್ಷನ್, ರೀಸನ್ ನಾವೊಂದು ಅನ್ಕೊಂಡಿರ್ತೀವಿ, ಅವರೊಂದು ಕೊಡ್ತಾರೆ. ಹಾಗಾಗಿ ಕೀ ಆನ್ಸರ್ ವೇಟ್ ಮಾಡೋದು ಬೆಸ್ಟ್. ಬಟ್ ಮಾಹಿತಿ ತಿಳ್ಕೊಂಡ್ರೆ ಮುಂದಿನ ಪರೀಕ್ಷೆಗಳಲ್ಲಿ ಯೂಸ್ ಆಗುತ್ತೆ. ಕರ್ನಾಟಕವನ್ನು ಲ್ಯಾಂಡ್ ಆಫ್ 2 ಮಾನ್ಸೂನ್ಸ್ ಅಂತ ಕರಿತೀವಿ. ಸೌತ್ ವೆಸ್ಟ್ ಮಾನ್ಸೂನ್ ಬರುತ್ತೆ, ನಾರ್ತ್ ಈಸ್ಟ್ ಮಾನ್ಸೂನ್ಸ್ ಕೂಡ ಬರ್ತವೆ. ಓಕೆ, ಅಂದರೆ ಅರಬ್ಬಿ ಸಮುದ್ರ ಮತ್ತು ಬೇ ಆಫ್ ಬೆಂಗಾಲ್ ಎರಡು ಕಡೆಯಿಂದ ಕೂಡ ಮಳೆಯನ್ನು ಪಡೆಯುತ್ತೆ ಕರ್ನಾಟಕದ ಕೆಲವು ಭಾಗಗಳು. ಹಾಗಾಗಿ ಲ್ಯಾಂಡ್ ಆಫ್ 2 ಮಾನ್ಸೂನ್ಸ್ ಕರ್ನಾಟಕ, ಇವನ್ ತಮಿಳುನಾಡು ಕೂಡ. ಸೊ ಕ್ಲಾಸ್ ನಂಬರ್ 799 ಆಗಿತ್ತು. ಜಿಯೋಗ್ರಫಿಯ ಒಂದಷ್ಟು ಪ್ರಶ್ನೆಗಳನ್ನು ಇವತ್ತು ಡಿಸ್ಕಷನ್ ಮಾಡಿದ್ವಿ. RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 14/5/2025 GK ಪೇಪರ್ನ ಅನಾಲಿಸಿಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಹಿಸ್ಟ್ರಿ, ಪಾಲಿಟಿ ಮತ್ತಷ್ಟು ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ